सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತೆ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಸೊ ಪರಮಾತ್ಮನನ್ನು ನಾನು ತಿಳ್ಕೊಂಡೆ ಅನ್ನುವಂತಹದ್ದು ಇಟ್ ಈಸ್ ನಾಟ್ ಪಾಸಿಬಲ್. ಪರಮಾತ್ಮ ಅಂತಂದರೆ ಅದೊಂದು ಬೃಹತ್ ಶಕ್ತಿ. ಪರಮಾತ್ಮನನ್ನು ಅಷ್ಟು ಸುಲಭವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಪರಮಾತ್ಮನನ್ನು ನಾನು ತಿಳ್ಕೊಂಡೆ ಅಂತ ಹೇಳುವಂತಹದ್ದು ಅದೊಂದು ಮೂರ್ಖತನ. ನಾವೇ ಪರಮಾತ್ಮನನ್ನು ಹೀ ಈಸ್ ಲಿಮಿಟೆಡ್, ಅವನು ಎಷ್ಟು ಮಾತ್ರ ಅಂತ ಹೇಳಿದಂತಹ ಮಾತು ಆ ಒಂದು ಅರ್ಥವನ್ನು ಕೊಡುತ್ತೆ. ಅದರಿಂದ ಹಿಸ್ ಲಿಮಿಟೇಷನ್ಸ್ ಕೆನಾಟ್ ಬಿ ನೋನ್. ಇದು ಯಾರಿಂದ ಕೂಡ ಸಾಧ್ಯವಿಲ್ಲ ಪರಮಾತ್ಮನನ್ನು ತಿಳ್ಕೊಳ್ಳೋದಕ್ಕೆ. ನಾವು ಜಗತ್ತಿನಲ್ಲಿ ಇಲ್ಲಿರುವಂತಹ ಅನೇಕಗಳನ್ನು ನಾವು ತಿಳ್ಕೋತೀವಿ. ಆ್ಯಂಡ್ ವಿ ಕಾಲ್ ಇಟ್ ನಾಲೆಡ್ಜ್, ಲೌಕಿಕ ಜ್ಞಾನ. ಲೌಕಿಕ ಜ್ಞಾನ, ವೈ ಇಟ್ ಈಸ್ ರಿಕ್ವೈರ್ಡ್? ಬಿಕಾಸ್ ಇಲ್ಲಿ ನಮ್ಮದು ಅಂತ ನಾವು ಒಂದು ಬದುಕು ಕಟ್ಕೋಬೇಕಾಗತ್ತೆ. ನಾವು ಇಲ್ಲಿ ಹೇಗೆ ಬದುಕು ಕಟ್ಕೋಬೇಕು ಅನ್ನುವಂಥದ್ದನ್ನು ತಿಳ್ಕೋಬೇಕು ಅಂತಂದರೆ ಅದಕ್ಕೆ ನಮಗೆ ಲೌಕಿಕ ಜ್ಞಾನ ಬಹಳ ಅವಶ್ಯಕ. ಸೊ ಒಂದು ಲೌಕಿಕ ಜ್ಞಾನ ನಮ್ಮಲ್ಲಿ ಇದ್ದರೆ ನಾವು ನಮ್ಮ ಬದುಕನ್ನು ಬಹಳ ಸುಂದರವಾಗಿ ನಾವು ಹೆಣ್ಕೋಬಹುದು. ಈ ಕಾರಣದಿಂದ ನಾವು ಇಲ್ಲಿ ಲೌಕಿಕದಲ್ಲಿ, ಇಲ್ಲಿ ಈ ಪ್ರಪಂಚದಲ್ಲಿ ಸಿಗುವಂತಹ ಜ್ಞಾನವನ್ನು ನಾವು ಅಪೇಕ್ಷಿಸ್ತೀವಿ. ಮತ್ತು ಲೌಕಿಕ ಜ್ಞಾನ ಅಂತ ಹೇಳಿದಾಗ ಈ ಲೌಕಿಕ ಜ್ಞಾನವನ್ನು ನಾವು ಹೇಗೆ ಸಂಪಾದನೆ ಮಾಡ್ತೀವಿ? ಇಟ್ ಈಸ್ ಥ್ರೂ ಅವರ್ ಸೆನ್ಸಸ್. ಇಂದ್ರಿಯಗಳ ಕಾರಣದಿಂದ ನಾವು ಇಲ್ಲಿ ಅನೇಕ ಜ್ಞಾನಗಳನ್ನು ನಾವು ಸಂಪಾದನೆ ಮಾಡ್ತೀವಿ. ಬಟ್ ಪರಮಾತ್ಮ ಅಂತ ಹೇಳಿದಾಗ, ವೆನ್ ವಿ ಸ್ಪೀಕ್ ಅಬೌಟ್ ದಿ ಪರಮಾತ್ಮ, ದಿ ಭಗವಾನ್, ಭಗವಂತ ಅಂತ ಹೇಳಿದಾಗ ಹಿ ಈಸ್ ಇಂದ್ರಿಯಾತೀತ. ಹಿ ಈಸ್ ಬಿಯಾಂಡ್ ಅವರ್ ಸೆನ್ಸ್ ಆರ್ಗನ್ಸ್. ನಮ್ಮ ಇಂದ್ರಿಯಗಳಿಗೆ ಸಿಗುವಂತಹ ವಸ್ತುವೇ ಅಲ್ಲ ಪರಮಾತ್ಮ ಅಂತ ಹೇಳಿದಾಗ. ಇಟ್ ಈಸ್ ನಾಟ್ ಪಾಸಿಬಲ್. ನಮ್ಮ ಇಂದ್ರಿಯಗಳಿಗೆ ಪರಮಾತ್ಮ ಸಿಗುವಂತಹವನಲ್ಲ. ಹಿ ಈಸ್ ಬಿಯಾಂಡ್ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಈ BMI, ಬಾಡಿ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಅಂತ ಒಂದು ಕಾಂಪ್ಲೆಕ್ಸ್ ನಮ್ಮಲ್ಲಿ ಅದನ್ನು ನಾವು ಬೆಳೆಸ್ಕೊಂಡು ಆ ಮೂಲಕ ನಾವು ಹೊರ ಜಗತ್ತಿನಲ್ಲಿ ಅನೇಕಗಳನ್ನು ನಾವು ಸಂಪಾದನೆ ಮಾಡ್ತಾ ಇರ್ತೀವಿ. ಆ್ಯಂಡ್ ವಿ ಕಾಲ್ ಇಟ್ ಲೌಕಿಕ ಜ್ಞಾನ, ದಿ ವರ್ಡ್ಲಿ ನಾಲೆಡ್ಜ್. ಬಟ್ ಪರಮಾತ್ಮನ ವಿಚಾರ ಅಂತ ಬಂದಾಗ ಇಟ್ ಈಸ್ ನಾಟ್ ದಟ್ ಟೈಪ್ ಆಫ್ ನಾಲೆಡ್ಜ್.
ಪರಮಾತ್ಮನನ್ನು ತಿಳ್ಕೊಳ್ಳುವಂತಹದ್ದು ಅಷ್ಟು ಸುಲಭ ಅಲ್ಲ. ಸೊ ಟು ದಟ್ ದೇವತಾ, ಟು ದಟ್ ಭಗವಾನ್, ಟು ದಟ್ ಭಗವಂತ ತಸ್ಮೈ ನಮಃ, ದೇವಾಯ ತಸ್ಮೈ ನಮಃ. ಹೀಗೆ ಭಗವದ್ಗೀತೆಗೆ ಧ್ಯಾನ ಶ್ಲೋಕಗಳನ್ನು ಒದಗಿಸಿದ್ದಾರೆ ನಮ್ಮ ಹಿರಿಯರು. ಸೊ ಇಟ್ ಕ್ಲಿಯರ್ಲಿ ಸೇಸ್, ಈ ಧ್ಯಾನ ಶ್ಲೋಕಗಳೆಲ್ಲ ಬಹಳ ಸುಂದರವಾಗಿ ಹೇಳುತ್ತೆ. ದಿಸ್ ಭಗವದ್ಗೀತೆ ಈಸ್ ಸಮಥಿಂಗ್ ಸ್ಪೆಷಲ್. ಇಟ್ ಈಸ್ ನಾಟ್ ಎನ್ ಆರ್ಡಿನರಿ ನಾಲೆಡ್ಜ್. ಬಹಳ ಸ್ಪೆಷಲ್ ನಾಲೆಡ್ಜ್ ಇದು. ಇಟ್ ಈಸ್ ಮಹತ್ವಪೂರ್ಣ ಮತ್ತು ಸರ್ವೋಪನಿಷದು, ಎಲ್ಲ ಉಪನಿಷತ್ಗಳ ಸಾರ ಇದು. ಆ್ಯಂಡ್ ದಿಸ್ ಭಗವದ್ಗೀತಾ ಈಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಸಮ್ ಏರಿಯಾ ಆರ್ ಸಮ್ ಪಾರ್ಟ್ ಆಫ್ ದಿ ಯೂನಿವರ್ಸ್. ಇದು ನಮ್ಮ ದೇಶಕ್ಕೆ ಮಾತ್ರ, ಈ ಒಂದು ಖಂಡಕ್ಕೆ ಮಾತ್ರ, ಈ ರೀತಿ ಅಲ್ಲ, ಕೆಲವು ವರ್ಗದ ಜನಗಳಿಗೆ ಮಾತ್ರ. ಇಟ್ ಈಸ್ ನಾಟ್ ಲೈಕ್ ದಟ್. ಇಟ್ ಈಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು some part of the universe or some people in the universe. It is not like that. This Bhagavad Gita is a bruhat ನಾಲೆಡ್ಜ್ಗಳ ಸಾರ. ಇದು ಉಪನಿಷತ್ಗಳ ಸಾರ. ಈ ಉಪನಿಷತ್, ದ ಎಸೆನ್ಸ್ ಆಫ್ ದ ಉಪನಿಷತ್ ಯಾರಿಗೋಸ್ಕರ ಇದೆ? ಬಿಕಾಸ್ ಅದು ಮಾನವನ ಉನ್ನತಿಗಾಗಿ ಭಗವಂತನ ಒಂದು ಬಹಳ ದೊಡ್ಡ ಕೊಡುಗೆ ಇದು. ವೇದ ಮಂತ್ರಗಳು, ವೇದದ ಕೊನೆಯ ಭಾಗ, ವಿ ಕಾಲ್ ಇಟ್ ವೇದಾಂತ. ಈ ವೇದಾಂತ ಉಪನಿಷತ್ಗಳು ಇವೆಲ್ಲ ಯಾಕಿದೆ, ಅವುಗಳೆಲ್ಲ ಏನು ಹೇಳತ್ವೆ ಅಂತಂದರೆ, ನಮ್ಮ ಒಂದು ಬದುಕು ಸುಂದರವಾಗಿರಲಿ, ನಾವೇನಿಲ್ಲಿ ಒಂದು ಜನ್ಮವನ್ನು ತಗೊಂಡು ಬಂದಿದ್ದೀವಿ ಅದು ಸಾರ್ಥಕ ಮಾಡ್ಕೋಬೇಕು. ಹೇಗೆ ಸಾರ್ಥಕ ಮಾಡ್ಕೋಬಹುದು, ಹೇಗೆ ನಾವು ಸಾಧನೆಯನ್ನು ಮಾಡಬೇಕು, ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್, ಇವೆಲ್ಲವನ್ನು ತಿಳಿಸ್ಕೊಡುವಂತಹದ್ದೇ ದಿ ಎಸೆನ್ಸ್ ಆಫ್ ದಿ ಉಪನಿಷತ್ಸ್. ಸೊ ನಾವು ಎಲ್ಲ ಉಪನಿಷತ್ಗಳನ್ನ ಓದೋಕ್ಕೆ ಆಗದೇ ಇಲ್ಲ. ಸೊ ಭಗವದ್ಗೀತೆ ಎನ್ನುವಂತಹದ್ದು ಇದೊಂದನ್ನು ನಾವು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡ್ರೆ ಎಲ್ಲ ಉಪನಿಷತ್ಗಳ ಸಾರಗಳು ಇದರಲ್ಲಿ ಅಡಗಿದೆ. ಅದರಿಂದ ಎಲ್ಲವನ್ನು ತಿಳ್ಕೊಂಡಂಗಾಗತ್ತೆ. ಅದರಿಂದ ಭಗವದ್ಗೀತಾ ಅಂತ ಹೇಳಿದಾಗ ಈ ಟೆಕ್ಸ್ಟನ್ನು ಬಹಳ ಮಹತ್ವಪೂರ್ಣ ಅಂತ ಹೇಳ್ತಾರೆ. ಇದರಲ್ಲಿ ಎಲ್ಲವೂ ಇದೆ. ಸೊ ಇದು ಎಲ್ಲವೂ ಇದೆ ಮತ್ತು ಇದು ಎಲ್ಲರಿಗಾಗಿ. ಈ ಕಾರಣದಿಂದ ದಿಸ್ ಭಗವದ್ಗೀತಾ, ಇಟ್ ಈಸ್ ಮೆಂಟ್ ಫಾರ್ ದಿ ಎಂಟೈರ್ ಯೂನಿವರ್ಸ್. ವಿಶ್ವದ ಮೂಲೆ ಮೂಲೆಯಲ್ಲಿರುವಂತಹ ಪ್ರತಿಯೊಬ್ಬನ ಏಳಿಗೆಗಾಗಿ ಇರುವಂತಹ ಬೃಹತ್ ಗ್ರಂಥ ಇದು. ಸೊ ಮಹಾಭಾರತದ ಯುದ್ಧ ಅಂತ ನಾವು ಹೇಳಿದಾಗ ಇದು ಎಲ್ಲೋ ಯಾವುದೋ ಒಂದು ಭಾಗದಲ್ಲಿ ನಡೆದಂತಹ ಒಂದು ಹಿಸ್ಟ್ರಿ. ಕೌರವರು ಮತ್ತು ಪಾಂಡವರು ಅಂತ ಹೇಳಿ ಕುರು ವಂಶದ, ಒಂದೇ ವಂಶದಲ್ಲಿ ಎರಡು ಪಂಗಡಗಳಲ್ಲಿ ನಡೆಯುವಂತಹ ಯುದ್ಧ, ಆ ರೀತಿ ಅಂದ್ಕೊಳ್ಳುವಂತಹದ್ದಲ್ಲ. ಇದು ಕೇವಲ ಆ ರೀತಿ ಮಾತ್ರ ಅಲ್ಲ, ನಮ್ಮಲ್ಲಿಯೇ, ನಮ್ಮ ಮನಸ್ಸಿನಲ್ಲಿಯೇ ಅನೇಕ ಸಂಘರ್ಷಗಳನ್ನು ನಾವು ದಿನನಿತ್ಯದಲ್ಲಿ ಎದುರಿಸ್ತಾ ಇರ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಉಂಟಾದಂತಹ ಈ ಸಂಘರ್ಷಗಳ ಅವುಗಳನ್ನು ನಾವು ಸರಿಯಾಗಿ ಎದುರಿಸದೇ ಇದ್ದಾಗ ನಾವೇ ಕ್ವಶನ್ ಮಾಡ್ಕೋತೀವಿ, ನಾ ಯಾಕೆ ಇನ್ನೂ ಬದುಕಿದ್ದೀನಿ ಅಂತ. ನಾವು ಅಷ್ಟೊಂದು ಹತಾಶರಾಗಿ ಹೋಗ್ತೀವಿ. ಒಂದು ಸಣ್ಣ ಸಮಸ್ಯೆಯನ್ನೇ ಎದುರಿಸೋಕ್ಕಾಗದೆ ನಾ ಯಾಕೆ ಇನ್ನೂ ಬದುಕಿದ್ದೀನಿ ಅನ್ನೋಂತಹ ಪ್ರಶ್ನೆಯನ್ನು ನಾನು ಮಾಡ್ಕೋತಾ ಇದ್ದೀನಿ ಅಂತಂದರೆ ಹೌ ವೀಕ್ ಐ ಆಮ್. ಅದರಿಂದ ಈ ಭಗವದ್ಗೀತೆ ಇಲ್ಲಿ ನಮಗೆ ಪ್ರತಿ ಹಂತದಲ್ಲೂ ನಮ್ಮ ಬದುಕು ಹೇಗಿರಬೇಕು, ಹೇಗೆ ಅದನ್ನು ನಾವು ಸುಂದರವಾಗಿಟ್ಕೋಬೇಕು. ಜೀವನ ಅಥವಾ ಬದುಕು ಅಂತಂದಾಗ ಇಟ್ ಈಸ್ ನಾಟ್ ದಟ್ ಈಸಿ, ಇಟ್ಸ್ ಎ ಸ್ಟ್ರಗಲ್. ಪ್ರತಿ ಹಂತದಲ್ಲೂ ಕೂಡ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಅಲ್ಲಿ ಸಿಗುವಂತಹ ಪಾಠಗಳಿಂದ, ಜ್ಞಾನಗಳಿಂದ ನಾವು ನಮ್ಮನ್ನು ತಿದ್ಕೋತಾ ನಾವು ಬೆಳೀತಾ ಬರ್ತೀವಿ. ಸೊ ಬದುಕು ಉತ್ತಮವಾಗಬೇಕು ಅಂತಂದರೆ ಇಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ನಾವು ಎದುರಿಸಬೇಕು. ಸೊ ಎಲ್ಲ ಸಮಸ್ಯೆಗಳನ್ನು ನಾನು ಎದುರಿಸ್ತಾ ಇದ್ದೀನಿ ಅಂತಂದರೆ ಏನು ಅರ್ಥ? ಅದು ಐ ಆಮ್ ವೆರಿ ಇಂಟೆಲಿಜೆಂಟ್ ಅಂತ. ಸೊ ಹೇಗೆ ಎದುರಿಸಬೇಕು, ಯಾವ ರೀತಿ ನನ್ನ ಬದುಕನ್ನು ನಾನು ಸುಂದರವಾಗಿ ಇಟ್ಕೋಬೇಕು, ಇವೆಲ್ಲವನ್ನು ಈ ಒಂದು ಭಗವದ್ಗೀತೆ ಎನ್ನುವಂತಹ ಒಂದು ಭಗವಂತನ ವಾಣಿ, ಇದು ಭಗವಂತನ ಉಪದೇಶ, ಅದೆಲ್ಲವೂ ಇದರಲ್ಲಿದೆ. ಸೊ ನನ್ನ ಬದುಕು ಚೆನ್ನಾಗಿ ಇರಬೇಕು ಅನ್ನುವಂತಹದ್ದು ನನ್ನ ಅಪೇಕ್ಷೆ ಆದರೆ ಐ ಶುಡ್ ಸ್ಟಡಿ ಭಗವದ್ಗೀತೆ. ಯಾಕೆ ಅಂತಂದರೆ ಇದು ಎಲ್ಲೋ ನಡೀತಾ ಇರೋ ಒಂದು ಯುದ್ಧದ ಕಥೆ ಅಲ್ಲ. ಇಟ್ ಈಸ್ ಮೈ ಓನ್ ಸ್ಟೋರಿ. ಇದು ನನ್ನದೇ ಕತೆ. ನನ್ನದೇ ಕಥೆಯನ್ನು ಭಗವಂತ ನನಗೆ ಹೇಳ್ಕೊಡ್ತಾ ಇದ್ದಾನೆ ಅಂತಂದರೆ
ಒಂದು ಸುಂದರವಾದ ಕನ್ನಡಿಯನ್ನು ಹಿಡ್ಕೊಂಡು ನೋಡು, ನೀನು ಇಲ್ಲಿ ಯಾವ ಥರ ಇದೆಯಾ, ನೀ ಹೇಗಿರಬೇಕು, ನಿನ್ನನ್ನು ನೀನು ನೋಡಿಕೊಂಡ್ರೆ ನೀನು ಇಲ್ಲಿ ಹೇಗೆ ಕಾಣಬೇಕು ಅನ್ನೋಂತಹದ್ದನ್ನು ಪರಮಾತ್ಮ ಈ ಭಗವದ್ಗೀತೆಯ ಮೂಲಕ, ಅವನ ಉಪದೇಶದ ಮೂಲಕ, ಅವನು ಕೊಡುವಂತಹ ಆ ಬೆಳಕಿನ ಜ್ಞಾನ, ಬೆಳಕು ಅಂತಂದ್ರೂ ಒಂದೇ, ಜ್ಞಾನ ಅಂತಂದರೆ ಇಟ್ ಈಸ್ ಬೆಳಕು. ಸೊ ಅಲ್ಲಿ ಅವುಗಳೆಲ್ಲ ನಮ್ಮ ಬದುಕನ್ನು ಅರ್ಥಪೂರ್ಣವನ್ನಾಗಿ ಇಡುತ್ತೆ. ಆದ್ದರಿಂದ ವಿ ಹ್ಯಾವ್ ಟು ಸ್ಟಡಿ ದಿಸ್ ಭಗವದ್ಗೀತೆ. ಸೊ ಹೀಗೆ ಭಗವದ್ಗೀತೆಯ ಹಿನ್ನೆಲೆಯನ್ನು ನಾವು ನೋಡಿದ್ದಾಯಿತು. ಭಗವದ್ಗೀತೆ ಮನುಷ್ಯನಿಗೆ ಯಾಕೆ ಬೇಕು ಅನ್ನುವಂತಹದ್ದನ್ನು ಕೂಡ ಕಂಡುಕೊಂಡಾಯಿತು. ಮತ್ತು ಭಗವದ್ಗೀತೆಯಲ್ಲಿ ಇರುವಂತಹ ಈ ಧ್ಯಾನ ಶ್ಲೋಕಗಳನ್ನು ಕೂಡ ನಾವು ತಿಳ್ಕೊಂಡಾಯಿತು. ಈಗ ನಿಧಾನವಾಗಿ ನಾವು ಗೀತೆಯ ಒಳಗೆ ಪ್ರವೇಶಿಸಬೇಕು. ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳಿದೆ. ಸುಮಾರು 700 ಶ್ಲೋಕಗಳಿಂದ ಕೂಡಿರುವಂತಹ ಈ ಒಂದು ಬೃಹತ್ ಗ್ರಂಥದ ಪ್ರತಿಯೊಂದು ಶ್ಲೋಕವನ್ನು ನಾವು ಅನ್ಫೋಲ್ಡ್ ಮಾಡ್ತಾ ಹೋಗೋಣ. ಮತ್ತು ಈ ಭಗವದ್ಗೀತೆ ಅದನ್ನು ನಾವು ಪ್ರವೇಶ ಮಾಡೋದಕ್ಕೆ ಮುಂಚೆ ನಮ್ಮ ಶಾಸ್ತ್ರ ಗ್ರಂಥಗಳು, ಆ್ಯಂಡ್ ದೆರ್ ಆರ್ ಸಮ್ ಫಿಲಾಸಫರ್ಸ್, ನಮ್ಮಲ್ಲೂ ಕೂಡ ಅನೇಕ ಬೇರೆ ಬೇರೆ ಮತ ಸಿದ್ಧಾಂತಗಳಿದೆ. ಸೊ ಅವರುಗಳೆಲ್ಲ ಇದರ ಬಗ್ಗೆ ಏನು ಹೇಳಿದ್ದಾರೆ, ಭಗವದ್ಗೀತೆಯ ಬಗ್ಗೆ ಏನು ಹೇಳಿದ್ದಾರೆ, ವೇದಾಂತ ಏನು ಹೇಳುತ್ತೆ, ಅವೆಲ್ಲವನ್ನು ಒಮ್ಮೆ ಮೆಲುಕು ಹಾಕಿ ಆ ನಂತರದಲ್ಲಿ ಭಗವದ್ಗೀತೆಯನ್ನು ನಾವು ಪ್ರವೇಶಿಸೋಣ. ಸೊ ನಮ್ಮ ವೇದಾಂತ ಏನು ಹೇಳುತ್ತೆ? there is a jiva, there is a jiva, there is a jagat, and there is Ishvara. Jiva, Jagattu, Ishvara. What is jiva? What is jagattu? What is Ishvara? What is the relationship between the jiva, jagat and Ishvara? ಸೊ ವೇದಾಂತ ಇವುಗಳ ಬಗ್ಗೆ ಏನು ಹೇಳುತ್ತೆ? ಲೆಟ್ ಅಸ್ ಅನಲೈಸ್. ಸೊ ನಾವು ಜಗತ್ತು ಅಂತ ಹೇಳ್ತೀವಿ. ಯಾವುದನ್ನು ನಾವು ಜಗತ್ತಂತ ಹೇಳ್ತೀವಿ? ನಿದ್ರೆಯಿಂದ ಎಚ್ಚೆತ್ತ ನಂತರದಲ್ಲಿ ನಾವು ಕಣ್ಣುಗಳನ್ನು ಬಿಡ್ತೀವಿ. ಕಣ್ಣುಗಳನ್ನು ಬಿಟ್ಟ ಕೆಲವೇ ಕ್ಷಣದಲ್ಲಿ ನಮ್ಮಲ್ಲಿ ನಾನು ಅನ್ನುವಂತಹದ್ದು ಕೂಡ ಎಚ್ಚರಗೊಳ್ಳುತ್ತೆ. ನಿದ್ರೆಯಲ್ಲಿದ್ದಾಗ ಈ ನಾನು ಅನ್ನುವಂತಹದ್ದು ಎಲ್ಲಿ ಹೋಗಿತ್ತು? ವಿ ಡು ನಾಟ್ ನೋ, ಐ ಡು ನಾಟ್ ನೋ. ನಿದ್ರೆಯಲ್ಲಿ ನಾನು ಅನ್ನುವಂತಹದ್ದು ಇತ್ತ? ಗೊತ್ತಿಲ್ಲ. ನಿದ್ರೆಯ ಅನುಭವ ಯಾವಾಗ ಗೊತ್ತಾಯಿತು? ನಿದ್ರೆ ಮಾಡ್ತಾ ಇದ್ದಾಗಲೇ ಗೊತ್ತಾಯ್ತಾ? ಎಚ್ಚರಕ್ಕೆ ಬಂದ ಮೇಲೆ ಅನುಭವ ಆಯಿತು. ಸೊ ನಿದ್ರೆಯಲ್ಲಿ ಈ ನಾನು ಅನ್ನುವಂತಹದ್ದು ಎಲ್ಲಿ ಹೋಗಿತ್ತು? ಸೊ ನಿದ್ರೆಯಿಂದ ಎಚ್ಚೆತ್ತ ನಂತರದಲ್ಲಿ ನಾವು ಕಣ್ಣು ಬಿಡ್ತೀವಿ. ಕಣ್ಣು ಬಿಟ್ಟಾಗ ಜೊತೆನಲ್ಲಿ ಈ ನಾನು ಅನ್ನುವಂತಹದ್ದು ಕೂಡ ಎಚ್ಚರಗೊಳ್ಳುತ್ತೆ. ಯಾವ ಕ್ಷಣದಲ್ಲಿ ನಾನು ಅನ್ನುವಂತಹದ್ದು ಎಚ್ಚರಗೊಳ್ಳುತ್ತೆ, ಆ ಕ್ಷಣಗಳಲ್ಲಿ ಈ ನನ್ನ ಕಣ್ಣುಗಳು ಹೊರ ಜಗತ್ತನ್ನು ನೋಡುತ್ತೆ. ಹೊರ ಜಗತ್ತನ್ನು ನೋಡಿದಾಗ ಅಲ್ಲಿ ಅನೇಕ ದೃಶ್ಯ ವಸ್ತುಗಳು ನನ್ನ ಕಣ್ಣಿಗೆ ಬೀಳುತ್ತೆ. ಸೊ ಅನೇಕ ದೃಶ್ಯ ವಸ್ತುಗಳಿಂದ ಕೂಡಿರುವಂತಹ ಈ ಒಂದು ಪ್ರಪಂಚವನ್ನು ನಾನು ಜಗತ್ತು ಅಂತ ಕರಿತೀನಿ. ದಿಸ್ ಈಸ್ ಕಾಲ್ಡ್ ಜಗತ್. ಸೊ ಅನೇಕ ದೃಶ್ಯ ವಸ್ತುಗಳಿಂದ ಕೂಡಿರುವಂತಹ ಈ ಒಂದು ಪ್ರಪಂಚವನ್ನು ಜಗತ್ತು ಅಂತ ಹೇಳ್ತೀವಿ. ಮತ್ತು ನಾವು ಹೇಳ್ತೀವಿ, ಐ ನೋ ಅಬೌಟ್ ದಿ ವರ್ಲ್ಡ್, ಐ ನೋ ವಾಟ್ ಈಸ್ ಜಗತ್. ನಾನು ಜಗತ್ತು ಅಂತಂದ್ರೆ ಏನು ಅನ್ನುವಂತಹದನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ನನಗೆ ಜಗತ್ತು ಗೊತ್ತು ಅನ್ನುವಂತಹದ್ದು. ಇಟ್ ಈಸ್ ಆ್ಯಕ್ಚುಲಿ ವೆನ್ ಐ ಸ್ಪೀಕ್ ಐ ನೋ ವಾಟ್ ಈಸ್ ವರ್ಲ್ಡ್. ಸೊ ದಿಸ್ knowing of Jagat is called the Gnana. It's a knowledge. Knowing something about the world, knowing something about the Jagat is a type of Gnana, is a type of knowledge. But the knowledge about the world is attained by our 5 sense organs.
ಸೊ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಶಬ್ದ ಅಂತಂದರೆ ಇಟ್ ಈಸ್ ಥ್ರೂ ಇಯರ್ಸ್. ನಮ್ಮ ಕಿವಿಗಳ ಮೂಲಕ ಒಂದು ಶಬ್ದವನ್ನು ನಾವು ಕೇಳ್ತೀವಿ. ಆ್ಯಂಡ್ ವಿ ಟಚ್ ಸಮಥಿಂಗ್, ದಟ್ ಈಸ್ ಸ್ಪರ್ಶ. ಆ್ಯಂಡ್ ಅನೇಕಗಳನ್ನು ನಾನು ಮುಟ್ಟಿ ನೋಡಿ ಹೇಳ್ತೀನಿ. ಅದನ್ನು ಸ್ಪರ್ಶ ಮಾಡಿದ ಕೂಡಲೇ ನನಗೆ ಗೊತ್ತಾಗತ್ತೆ ಇದು ಇಂತಹದ್ದು. ಆ್ಯಂಡ್ ರೂಪ, ದಿ ಫಾರ್ಮ್, ದ ವೆರಿ ಶೇಪ್, ಆಕಾರ, ಇಟ್ ಈಸ್ ಥ್ರೂ ಅವರ್ ಐಸ್. ಕಣ್ಣುಗಳಿಂದ ಅವುಗಳನ್ನು ನೋಡಿ ತಿಳ್ಕೋತೀನಿ. ಆ್ಯಂಡ್ ರಸ, ರಸ ಈಸ್ ಥ್ರೂ ವಿ ಟೇಸ್ಟ್, ನಾಲಿಗೆಯ ಮೂಲಕ ಆ ರುಚಿಯನ್ನು ನೋಡಿ ಆ ರಸವನ್ನು ನಾನು ಅನುಭವಿಸ್ತೀನಿ. ಆ ನಂತರದಲ್ಲಿ ದೇರ್ ಈಸ್ ಗಂಧ, ಇಟ್ ಈಸ್ ಕಾಲ್ಡ್ ಸ್ಮೆಲ್. ಸೊ ನನ್ನ ಮೂಗಿನ ಮೂಲಕ ಈ ಒಂದು ಆಸ್ವಾದನೆ, ಗಂಧದ ಆಸ್ವಾದನೆಯನ್ನು ಕೂಡ ನಾನು ಅನುಭವಿಸ್ತೀನಿ. ದಿಸ್ ಈಸ್ ಹೌ ವಿ ಎಕ್ಸ್ಪೀರಿಯನ್ಸ್ ದಿ ವರ್ಲ್ಡ್. ಜಗತ್ತಿನ ಅನುಭವ ನನಗಿದೆ, ಜಗತ್ತು ನನಗೆ ಗೊತ್ತು. ಸೊ ಜಗತ್ತು ಹೇಗೆ ಗೊತ್ತು ಅಂತಂದರೆ, ನಾನು ಜಗತ್ತಿನಲ್ಲಿ ಕೆಲವುಗಳನ್ನು ನೋಡ್ತಾ ಇದ್ದೀನಿ, ಕೆಲವುಗಳನ್ನು ಮುಟ್ಟಿ ನೋಡಿ ಅರ್ಥ ಮಾಡ್ಕೋತಾ ಇದ್ದೀನಿ, ಕೆಲವುಗಳನ್ನು ರುಚಿ ನೋಡ್ತಾ ಇದ್ದೀನಿ, ಕೆಲವುಗಳ ವಾಸನೆಗಳನ್ನು ಆಸ್ವಾದನೆ ಮಾಡಿದ್ದೀನಿ, ಕೆಲವುಗಳನ್ನು ನಾನು ಇಲ್ಲಿ ಜಗತ್ತಿನಲ್ಲಿ ಕೇಳಿಸ್ಕೊಂಡಿದ್ದೀನಿ ಅಂತ ನಾ ಎಲ್ಲ ಹೇಳಿ ನನಗೆ ಜಗತ್ತು ಗೊತ್ತಪ್ಪ. ಸೊ ಈ ನನಗೆ ಜಗತ್ತು ಗೊತ್ತಾಯಿತು ಅನ್ನುವಂತಹದ್ದು ಬಿಕಾಸ್ ಆಫ್ ದೀಸ್ 5 ಸೆನ್ಸ್ ಆರ್ಗನ್ಸ್. ಸೊ ಅವುಗಳ ಮೂಲಕ ನನಗೆ ಸಿಕ್ಕಂತಹ ಜ್ಞಾನ, ಆ ಜ್ಞಾನವನ್ನು ನನ್ನ ಬಳಿ ಇಟ್ಕೊಂಡು ನಾನು ಹೇಳ್ತೀನಿ, ಐ ನೋ ವಾಟ್ ಈಸ್ ಜಗತ್. ಸೊ ಅದೇ ರೀತಿ there are 5 great elements. ಪ್ರಪಂಚದಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ, ಇಲ್ಲಿ ಪಂಚಮಹಾಭೂತಗಳಿದೆ ಅಂತ ಹೇಳ್ತೀವಿ. ಪಂಚಮಹಾಭೂತಗಳು ಅಂತಂದರೆ ಆಕಾಶ, ವಾಯು, ಅಗ್ನಿ, ಜಲ ಆ್ಯಂಡ್ ಪೃಥ್ವಿ. ಇದನ್ನು ಪಂಚಮಹಾಭೂತಗಳು ಅಂತ ಹೇಳ್ತೀವಿ. ಈ ಪಂಚಮಹಾಭೂತಗಳು ಅಂತ ಹೇಳಿದಾಗ ಈ ಪ್ರತಿಯೊಂದು ಪಂಚಮಹಾಭೂತಗಳು, ಪ್ರತಿಯೊಂದು ಒಂದೊಂದು ಎಲಿಮೆಂಟ್ಗೂ ಕೂಡ ದೇರ್ ಆರ್ ಸರ್ಟನ್ ಸ್ಪೆಸಿಫಿಕ್ ಕ್ವಾಲಿಟೀಸ್. ಅಲ್ಲಿ ಕೆಲವು ಗುಣಗಳಿವೆ. ಆ ಗುಣಗಳನ್ನೇ ಇಲ್ಲಿ ನಾವು ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ ಅಂತ ಹೇಳ್ತಾ ಇರುವಂತಹದ್ದು. ಸೊ ಈ ಅಮಾಂಗ್ ದೀಸ್ 5 ಗ್ರೇಟ್ ಎಲಿಮೆಂಟ್ಸ್, ಆಕಾಶ, we call it space. Akasha is one among the 5 elements. So what is the speciality? What is the guna of this space? ಈ ಆಕಾಶ ಅಥವಾ ಸ್ಪೇಸ್ ಅಂತ ಹೇಳಿದಾಗ ಅಲ್ಲಿರುವಂತಹ ಗುಣ ಏನು? ಶಬ್ದ. ಅಂಡ್ ವಾಯು ನೆಕ್ಸ್ಟ್. ವಾಯು ಹ್ಯಾಸ್ ಗಾಟ್ ಸ್ಪರ್ಶ. ದೆನ್ ಅಗ್ನಿ. ಅಗ್ನಿಯ ಗುಣ ಏನು? ಇಟ್ ಹಸ್ ಗಾಟ್ ಎ ಫಾರ್ಮ್. ಅಂಡ್ ನೀರು, ಜಲ, ಆಪಹ, ಇಟ್ ಹಸ್ ಗಾಟ್ ದಿ ಟೇಸ್ಟ್. ಅಂಡ್ ಭೂಮಿ, ವಾಟ್ ಈಸ್ ದಿ ಗುಣ ಆಫ್ ದಿಸ್ ಭೂಮಿ? ಗಂಧ, ಸ್ಮೆಲ್. ಸೊ ಹೀಗೆ ಈ ಒಂದು ಪ್ರಪಂಚವನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಈ 5 ಎಲಿಮೆಂಟ್ಗಳಿದೆ, ಪಂಚಮಹಾಭೂತಗಳಿದೆ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಇವೆಲ್ಲ ಅಲ್ಲಿದೆ ಅಂತ ಹೇಳ್ತೀವಿ. ಆ್ಯಂಡ್ ಸಮ್ಟೈಮ್ಸ್ ವಿ ಆಲ್ಸೋ ಸ್ಪೀಕ್, ಯಾವುದೋ ಒಂದು ಸಂಶೋಧನೆಯ ಕಾರಣದಿಂದ ಕೆಲವು ಗಗನಯಾತ್ರಿಗಳು, ವಿಜ್ಞಾನಿಗಳು ಅವರು ಸ್ಪೇಸ್ಗೆ ಹೋಗಿದ್ದಾರೆ ಅಂತ ನಾವು ಹೇಳ್ತೀವಿ. ದೇ ಹ್ಯಾವ್ ಗಾನ್ ಟು ದಿ ಸ್ಪೇಸ್, ದೇ ಆರ್ ಡೂಯಿಂಗ್ ಸಮ್ ರಿಸರ್ಚ್ ದೇರ್. ಏನೋ ಒಂದು ಸಂಶೋಧನೆಗಾಗಿ ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತೀವಿ. ಸೊ ದಟ್ ಗಗನಯಾತ್ರಿ, ಹಿ ಈಸ್ ದೇರ್ ಇನ್ ದಿ ಸ್ಪೇಸ್ ಅಂತ ಹೇಳಿದಾಗ, ವೆನ್ ವಿ ಪರ್ಟಿಕ್ಯುಲರ್ಲಿ ಸೇಸ್ ದಟ್ ಹಿ ಈಸ್ ಇನ್ ದಿ ಸ್ಪೇಸ್ ಅಂತ ಹೇಳಿದಾಗ, ಹಿ ಈಸ್
ವೆರಿ ಮಚ್ ಇನ್ ದಿ ಪ್ಯೂರ್ ಸ್ಪೇಸ್. ಈ 5 ಎಲಿಮೆಂಟ್ಸ್ಗಳಲ್ಲಿ ಗಗನಯಾತ್ರಿ ಅನ್ನುವಂತಹವನು ಸಂಶೋಧನೆಗಾಗಿ ಗಗನಕ್ಕೆ ಹಾರಿ ಹೋಗಿದ್ದಾನೆ, ಸ್ಪೇಸಲ್ಲಿ ಅವನು ಇದ್ದಾನೆ ಅಂತಂದರೆ ಹಿ ಈಸ್ ವೆರಿ ಮಚ್ ಇನ್ ದಿ ಪ್ಯೂರ್ ಸ್ಪೇಸ್. ವೈ ಇಟ್ ಈಸ್ ಸೆಡ್ ಪ್ಯೂರ್ ಸ್ಪೇಸ್? ವೆನ್ ಇಟ್ ಈಸ್ ಸೆಡ್ ಪ್ಯೂರ್ ಸ್ಪೇಸ್ ಅಂತ ಹೇಳಿದಾಗ ಅಲ್ಲಿ ಸ್ಪೇಸ್ನ ಹೊರತುಪಡಿಸಿದರೆ ಬೇರೆ ಇನ್ನೇನೂ ಇಲ್ಲ. ಮನುಷ್ಯನ ಬದುಕಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಈ ಪಂಚಭೂತಗಳ ಸಪೋರ್ಟ್. ಅವುಗಳಲ್ಲಿ ಅವನು ಹೀಸ್ ಇನ್ ದಿ ಸ್ಪೇಸ್ ಅಂತ ಹೇಳಿದಾಗ ಪ್ಯೂರ್ ಸ್ಪೇಸ್ ಮಾತ್ರ ಅಲ್ಲಿದೆ ಅಂತಂದರೆ ಹಿ ಕೆನಾಟ್ ಲೀವ್ ಸ್ಪೇಸ್ ಅಲೋನ್, ಅದರಿಂದ ಅವನು ಬದುಕಿರೋದಕ್ಕಾಗೋದಿಲ್ಲ. ಆ ಪ್ಯೂರ್ ಸ್ಪೇಸಲ್ಲಿ ಇದ್ದಾನೆ ಅಂತಂದಾಗ ಅಲ್ಲಿ ಆ ಒಂದು ಸ್ಪೇಸ್ನ ಹೊರತುಪಡಿಸಿದ್ರೆ ಬೇರೆ ಅಲ್ಲಿ ಏನೂ ಇಲ್ಲ ಅಂತಂದಾಗ ಅತಿ ಮುಖ್ಯವಾಗಿ ಅತಿ ಅವಶ್ಯಕವಾಗಿ ಅವನಿಗೆ ಬೇಕಾಗಿರುವಂತಹದ್ದು ಆಕ್ಸಿಜನ್, ಉಸಿರಾಟ. ಸೊ ಒಬ್ಬ ಗಗನಯಾತ್ರಿ ಒಂದು ಸ್ಪೇಸ್ಗೆ ಹೋಗಿದ್ದಾನೆ ಅಂತಂದರೆ ಹಿ ಶುಡ್ ಕ್ಯಾರಿ ದಿ ಆಕ್ಸಿಜನ್ ವಿತ್ ಹಿಮ್. ಸೊ ಹಿ ಹ್ಯಾಸ್ ಗಾನ್ ದೇರ್ ವಿತ್ ಎನ್ ಆಕ್ಸಿಜನ್ ಸಿಲಿಂಡರ್, ಬಿಕಾಸ್ ಅಲ್ಲಿ ಪ್ಯೂರ್ ಸ್ಪೇಸಲ್ಲಿ ದರ್ ಇಸ್ ನೋ ಆಕ್ಸಿಜನ್, ಅಲ್ಲಿ ವಾಯು ಇಲ್ಲ. ಇಟ್ ಈಸ್ ಓನ್ಲಿ ದ ವೆರಿ ಪ್ಯೂರ್ ಸ್ಪೇಸ್. ಸೊ ಹಿ ಹ್ಯಾಸ್ ಕ್ಯಾರಿಡ್. ಸೊ ಅವನು ಈ ಒಂದು ಆಮ್ಲಜನಕವನ್ನು ತಗೊಂಡು ಹೋಗಿದ್ದಾನೆ. ಅವನು ಉಸಿರಾಟ ಮಾಡಿ ಬದುಕಬೇಕಲ್ಲ, ಪ್ರಾಣ ಇಟ್ಕೋಬೇಕಲ್ಲ. ಸೊ ಹಿ ಹ್ಯಾಸ್ ಕ್ಯಾರಿಡ್. ಸೊ ಅಟ್ ದ ಬಿಗಿನಿಂಗ್ ವೆನ್ ಹಿ ಎನ್ಕೌಂಟರ್ಸ್ ಓನ್ಲಿ ಸ್ಪೇಸ್, ಸೊ ಆಕ್ಸಿಜನ್ ಇಸ್ ರಿಕ್ವೈರ್ಡ್. And as he starts approaching to the earth, he is returning back. ಅವನು ಅರ್ಥನ ಮುಟ್ಟಬೇಕು ಅಂತ ಹೇಳಿ ಹಿಂತಿರುಗಿ ಬರುವಾಗ ದ ನೆಕ್ಸ್ಟ್ ಎನ್ಕೌಂಟರ್ ಈಸ್ ಏರ್, ದಟ್ ಈಸ್ ವಾಯು. ಈ ವಾಯುವಿನ ಹತ್ರ ಬರ್ತಾ ಬರ್ತಾ he will be experiencing ಆ ಒಂದು ಶಬ್ದ ಅವನಿಗೆಲ್ಲ ಗೊತ್ತಾಗುತ್ತೆ. ಆ ನಂತರದಲ್ಲಿ ಫರ್ದರ್ ವೆನ್ ಹಿ ಸ್ಟಾರ್ಟ್ಸ್ ಅಪ್ರೋಚಿಂಗ್ ದಿ ಅರ್ತ್ ಹಿ ವಿಲ್ ಎಕ್ಸ್ಪೀರಿಯನ್ಸ್ ದಿ ಹೀಟ್, ದಟ್ ಈಸ್ ಅಗ್ನಿ ತತ್ವ. ಮತ್ತಷ್ಟು ಭೂಮಿಯ ಹತ್ತಿರಕ್ಕೆ ಬಂದಾಗ ಹಿ ಫೀಲ್ಸ್ ದರ್ ಈಸ್ ಮಾಯಿಶ್ಚರ್, ಆ ಒಂದು ಶೀತ ಜಲತತ್ವ ಅದು. ಸೊ ಫೈನಲಿ ವೆನ್ ಹಿ ಲ್ಯಾಂಡ್ಸ್ he will experience the ಪೃಥ್ವಿ. ಅಲ್ಲಿ ಅವನಿಗೆ ಆ ಒಂದು ಭೂಮಿಯನ್ನು ನಾನು ಮಣ್ಣಿನ ವಾಸನೆ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಎಲ್ಲೋ ದೂರದಲ್ಲಿ ಮಳೆ ಬಂದಾಗ ನಾವು ಬಹಳ ಬೇಗ ಗುರುತಿಸ್ತೀವಿ. ನಾವು ಎಲ್ಲೋ ಬಂದಿರುವಂತಹ ಮಳೆನ ನಾವು ಇಲ್ಲಿ ಮನೆಯಲ್ಲಿ ಕುಳಿತು ನೋಡಿರೋದಿಲ್ಲ. ಬಟ್ ವಿ ಸೇ ಎಲ್ಲೋ ದೂರದಲ್ಲಿ ಮಳೆ ಬಂದಿದೆ ಅಂತ ಹೇಳ್ತೀವಿ. ಯಾಕೆ ಹಾಗೆ ಹೇಳ್ತೀವಿ ಅಂತಂದರೆ ಆ ಸಂದರ್ಭದಲ್ಲಿ ಒಂದು ರೀತಿಯ ಮಣ್ಣಿನ ವಾಸನೆ ನಮ್ಮ ಅಘ್ರಾಣಕ್ಕೆ ಸಿಗುತ್ತದೆ. ಸೊ ಆ ಮಣ್ಣಿನ ಆ ವಾಸನೆಯನ್ನು ನಾವು ಹೀರಿ ನಾವು ಹೇಳ್ತೀವಿ ಎಲ್ಲೋ ಒಂದು ಕಡೆ ಮಳೆ ಬಂದಿದೆ ಅಥವಾ ಬರ್ತಾ ಇದೆ. ಸೊ ಮಣ್ಣಿನಲ್ಲಿ ದೇರ್ ಇಸ್ ಎ ವಾಸನೆ, ದೇರ್ ಇಸ್ ಎ ಗಂಧ. ಅವನು ವೆನ್ ಹಿ ಈಸ್ ಅಪ್ರೋಚಿಂಗ್ ಟುವರ್ಡ್ಸ್ ದಿ ಅರ್ತ್ ಅವನಿಗೆ ಹಿ ಗೆಟ್ಸ್ ದಟ್ ಸ್ಮೆಲ್. ಸೊ ಹಿ ಈಸ್ ಎನ್ಕೌಂಟರಿಂಗ್ ದಿ ಅರ್ತ್ ಅಂತ ಗೊತ್ತಾಗುತ್ತೆ. ಹೀಗೆ ಈ 5 ಎಲಿಮೆಂಟ್ಸ್ ಆರ್ ಎಕ್ಸ್ಪೀರಿಯನ್ಸ್ಡ್ ಥ್ರೂ ಅವರ್ ಸೆನ್ಸ್ ಆರ್ಗನ್ಸ್. ಸೊ ಇವುಗಳನ್ನು ಪಂಚ ಜ್ಞಾನೇಂದ್ರಿಯ ಅಂತ ಹೇಳ್ತೀವಿ ನಾವು. ಪಂಚ ಜ್ಞಾನೇಂದ್ರಿಯ. ಸೊ ಪಂಚಭೂತಗಳು ಅನ್ನುವಂತಹದ್ದಾಯಿತು. ಬಿಕಾಸ್ ವಿ ಆರ್ ಅನಲೈಸಿಂಗ್ ವಾಟ್ ಈಸ್ ಜಗತ್. ಸೊ ಇನ್ ಜಗತ್ ಅಂತ ಹೇಳಿದಾಗ ದೇರ್ ಆರ್ 5 ಗ್ರೇಟ್ ಎಲಿಮೆಂಟ್ಸ್. ಆ ನಂತರದಲ್ಲಿ ದೇರ್ ಆರ್ 5 ಜ್ಞಾನೇಂದ್ರಿಯಾಸ್, ಪಂಚ ಜ್ಞಾನೇಂದ್ರಿಯಗಳಿವೆ ಅಂತ ಹೇಳ್ತೀವಿ. ಆ ಪಂಚ ಜ್ಞಾನೇಂದ್ರಿಯಗಳ ಕಾರಣದಿಂದಲೇ ನಾವು ಈ ಒಂದು ಎಕ್ಸಾಂಪಲ್ನ ನಾವು ಸ್ಟಡಿ ಮಾಡಿದ್ವು. ಒಬ್ಬ ಗಗನಯಾತ್ರಿ ತನ್ನ ಸಂಶೋಧನೆಯನ್ನು ಮುಗಿಸಿ ಹಿಂತಿರುಗುವಾಗ ಪ್ರತಿಯೊಂದು ಎಲಿಮೆಂಟ್ನ ಅವನು ಹತ್ತಿರಕ್ಕೆ ಬರ್ತಾ ಬರ್ತಾ ಅಲ್ಲಿ ಸಿಗುವಂತಹ ಪ್ರತಿಯೊಂದನ್ನು ಅವನು ಹೇಗೆ ಅನುಭವಿಸ್ತಾ ಬಂದ, ಅದೆಲ್ಲ ಅವನಿಗೆ ಹೇಗೆ ಗೊತ್ತಾಯಿತು? ಬಿಕಾಸ್ ಹಿ ಫೆಲ್ಟ್ ಇಟ್ ಥ್ರೂ ಹಿಸ್ ಸೆನ್ಸ್ ಆರ್ಗನ್ಸ್. ಸೊ ದೇರ್ ಆರ್ 5 ಗ್ರೇಟ್ ಎಲಿಮೆಂಟ್ಸ್, there are pancha gnanendriya, and at the same time we also say there are 5 pancha karmendriya.
ಅವುಗಳು ಕೂಡ ಇದೆ ಅಂತ ಹೇಳ್ತೀವಿ, ಅವುಗಳನ್ನು ನಾವು ಹೊಂದಿದ್ದೀವಿ ಅಂತ ಹೇಳ್ತೀವಿ. ಈ ಪಂಚ ಕರ್ಮೇಂದ್ರಿಯ ಅಂತಂದ್ರೆ ದೇ ಆರ್ ಕಾಲ್ಡ್ ದಿ ವಾಕ್, ಪಾಣಿ, ಪಾದ, ಪಾಯು ಅಂಡ್ ಉಪಾಸ್ತ. ವಾಕ್ ಅಂತಂದ್ರೆ ಸ್ಪೀಚ್, ಪಾಣಿ ಅಂತಂದ್ರೆ ಹ್ಯಾಂಡ್ಸ್, ಪಾದ ಲೆಗ್ಸ್, ಪಾಯು ಎಕ್ಸ್ಕ್ರಿಯೇಟ್ ಅಂಡ್ ಉಪಾಸ್ತ ಪ್ರೊಕ್ರಿಯೇಟ್. ಈಗ ವಾಕ್ತತ್ವ ಅಂತ ಹೇಳ್ತೀವಿ. ವಾಕ್ತತ್ವ ಅಂತ ಹೇಳಿದಾಗ ದಿ ಆರ್ಗನ್ ಫಾರ್ ಸ್ಪೀಚ್, ದಟ್ ಈಸ್ ಮೌತ್. ಅದೇ ಥರ ಪಾದತತ್ವ, ಆರ್ಗನ್ ಫಾರ್ ವಾಕಿಂಗ್, ದಟ್ ಈಸ್ ಫೀಟ್, ಪಾದಗಳು. ಪಾಣಿ ತತ್ವ, ಆರ್ಗನ್ ಫಾರ್ ಗ್ರಾಸ್ಪಿಂಗ್, ಹಿಡ್ಕೊಳ್ಳುವಂತಹದ್ದು, ಗ್ರಹಿಸುವಿಕೆ, ದಟ್ ಈಸ್ ಥ್ರೂ ಹ್ಯಾಂಡ್ಸ್. ಅಂಡ್ ಪಾಯು ತತ್ವ, ಆರ್ಗನ್ ಫಾರ್ ಎಕ್ಸ್ಕ್ರಿಯೇಷನ್, ಏನಸ್ ಅಂತ ಹೇಳ್ತೀವಿ. ಆ ನಂತರದಲ್ಲಿ ಉಪಾಸ್ತ ತತ್ವ, ಆರ್ಗನ್ ಫಾರ್ ಪ್ರೊಕ್ರಿಯೇಷನ್, ಜೆನಿಟಲ್ಸ್ ಅಂತ ಹೇಳ್ತೀವಿ. ಸೊ ಹೀಗೆ ಈ ಒಂದು 5 ಆರ್ಗನ್ಸ್ ಆಫ್ ಆಕ್ಷನ್, ಪಂಚ ಕರ್ಮೇಂದ್ರಿಯಗಳು ಅಂತ ನಾವು ಇದನ್ನು ಕರೀತೀವಿ. ಮತ್ತಷ್ಟು ನಾವು ಅನಲೈಸ್ ಮಾಡಿದಾಗ ಗೊತ್ತಾಗುತ್ತೆ, ವಿ ಆಲ್ಸೋ ಹ್ಯಾವ್ ಅಂತಃಕರಣ. ಅಗೇನ್ ಅಂತಃಕರಣ ಅಂತ ಹೇಳಿದಾಗ ವಿ ಕೆನಾಟ್ ಸಿ ದಟ್, ವಿ ಕೆನಾಟ್ ಸಿ ದಿಸ್ ಅಂತಃಕರಣ. ಅಂತಃಕರಣ ಅಂತಂದ್ರೆ ಕಾರಣ ಚತುಷ್ಟಯ ಅಂತ ನಮ್ಮ ವೇದಾಂತದಲ್ಲಿ, ಶಾಸ್ತ್ರದಲ್ಲಿ ಇದನ್ನ ಈ ರೀತಿ ಕರೀತಾರೆ. ವಾಟ್ ಈಸ್ ದಿಸ್ ಕಾರಣ ಅಂತಃಕರಣ ಚತುಷ್ಟಯ ಅಂತಂದ್ರೆ ಮನಃ, ಬುದ್ಧಿ, ಚಿತ್ತ, ಅಹಂಕಾರ, ಮೈಂಡ್, ಇಂಟೆಲೆಕ್ಟ್, ಮೆಮೊರಿ ಆ್ಯಂಡ್ ಈಗೋ. ಸೊ ಇಲ್ಲಿವರೆಗೆ ನಾವೇನು ನೋಡಿದ್ವಿ? 5 ಗ್ರೇಟ್ ಎಲಿಮೆಂಟ್ಸ್, ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಅಂಡ್ ಮನಃ, ಬುದ್ಧಿ, ಚಿತ್ತ, ಅಹಂಕಾರ. ಸೊ ಇವೆಲ್ಲ ನಾವು ನೋಡಿದ್ವಿ. ಇವೆಲ್ಲವೂ ಆಲ್ ದೀಸ್ ಆರ್ ಜಡ, ದೇ ಆರ್ ಕಾಲ್ಡ್ ಜಡ. ಜಡ ಅಂತಂದ್ರೆ ಏನು? ದೆರ್ ಈಸ್ ನೋ ಮೂಮೆಂಟ್. ಒಂದು ಕಡೆ ಬಿದ್ದಿದ್ದಾಗ ನಾವೇನು ಹೇಳ್ತೀವಿ? ಒಳ್ಳೆ ಜಡದಂತೆ ಕೂತಿದ್ದಾನೆ ಅಂತ ನಾವು ಹೇಳ್ತೀವಿ. ಅಲುಗಾಡದೆ ಇರೋವಂತಹದ್ದನ್ನು ನಾವು ಹೇಳಬೇಕಾದ್ರೆ, ದೆರ್ ಈಸ್ ನೋ ಮೂಮೆಂಟ್ ಅನ್ನೋವಂಥದ್ದನ್ನು ಹೇಳಬೇಕಾದ್ರೆ ವಿ ನಾರ್ಮಲಿ ಸೇ ಜಡ. ಜಡ ಅಂತಂದ್ರೆ ಒಂದೇ ಕಡೆ ಇರುವಂತಹದ್ದು. ಸೊ ಈ ಒಂದೇ ಕಡೆ ಇರುವಂತಹದ್ದು, ಇವೆಲ್ಲವನ್ನ ನಾವು ಜಡ ಅಂತಲೇ ಹೇಳ್ತೀವಿ. ಬಟ್ ಜಡ ಅಂತಂದ್ರೆ ಒಂದೇ ಕಡೆ ಅಲುಗಾಡದೆ ಇರುವಂತಹದ್ದು, ದೆರ್ ಇಸ್ ನೋ ಮೂಮೆಂಟ್ ಅಂತ ಹೇಳಿದ್ರು ಕೂಡ, ಇಲ್ಲಿ ನಾವು ನೋಡಿದಾಗ ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಮತ್ತು ಅಂತಃಕರಣ ಚತುಷ್ಟಯ, ಮನಃ, ಬುದ್ಧಿ, ಚಿತ್ತ, ಅಹಂಕಾರ ಅಂತೆಲ್ಲ ಹೇಳಿದಾಗ ಇವುಗಳನ್ನು ಜಡ ಅಂತ ಕರೆದ್ರೂ ಕೂಡ ವಿ ಸಿ ದೆರ್ ಈಸ್ ಸಮ್ ಮೂಮೆಂಟ್. ಅಲ್ಲಿ ಏನೋ ಒಂದು ಚಲನೆ ಇದೆ, ದೆರ್ ಈಸ್ ಸಮ್ ಮೂಮೆಂಟ್. ಈ ಒಂದು ಆಕ್ಟಿವ್ ಆಗಿ ಇವೆಲ್ಲ ಇರೋದಕ್ಕೆ ಏನು ಕಾರಣ ಅಂತಂದ್ರೆ ದೆರ್ ಈಸ್ ಎ ಫೋರ್ಸ್. ದೆರ್ ಈಸ್ ಎ ಫೋರ್ಸ್, ದಟ್ ಫೋರ್ಸ್ ಮೇಕ್ಸ್ ದೆಮ್ ಟು ಮೂವ್. ಇವುಗಳೆಲ್ಲ ಆಕ್ಟಿವ್ ಆಗಿದೆ, ದೋ ದೇ ಆರ್ ಜಡ, ದೇ ಆರ್ ಆಕ್ಟಿವ್, ಇಟ್ ಈಸ್ ಓನ್ಲಿ ಬಿಕಾಸ್ ದೆರ್ ಈಸ್ ಎ ಫೋರ್ಸ್. ಅಂಡ್ ದಟ್ ಫೋರ್ಸ್ ಈಸ್ ಕಾಲ್ಡ್ ದಿ ಪ್ರಾಣ, ದಿ ವೈಟಲ್ ಎನರ್ಜಿ ಅಂತ ಹೇಳ್ತೀವಿ ನಾವು. ದಟ್ ಈಸ್ ಕಾಲ್ಡ್ ದಿ ಪ್ರಾಣ. ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ದೇಹ ಅಂತ ಹೇಳಿದಾಗ ನಮ್ಮ ದೇಹ ಕೂಡ ಇಟ್ ಈಸ್ ಎ ಜಡ. ದೇಹ ಅಂತ ಹೇಳಿದಾಗ ನಮ್ಮ ಶರೀರ ಈಸ್ ಎ ಜಡ. ಬಟ್ ಶರೀರವನ್ನು ನಾವು ಜಡ ಅಂತ ಕರೆದ್ರೂ ಕೂಡ ಈ ಒಂದು ದೇಹದಲ್ಲಿ ದೆರ್ ಈಸ್ ಎ ಚಲನೆ. ಎಗೇನ್ ಇದಕ್ಕೆ ಇಟ್ ಈಸ್ ಬಿಕಾಸ್ ದೆರ್ ಈಸ್ ಎ ಫೋರ್ಸ್. ದೆರ್ ಈಸ್ ಎ ಫೋರ್ಸ್ ಇನ್ ದ ಬಾಡಿ ಅಂಡ್ ದಟ್ ಫೋರ್ಸ್ ಈಸ್ ಕಾಲ್ಡ್ ದಿ ಪ್ರಾಣ. So the body is jada and it is functioning because of the prana. Because there is a prana in the body is active. If there is no prana, ನಮ್ಮ ಶಾಸ್ತ್ರ ಏನು ಹೇಳಿದೆ, ದೇಹವನ್ನು ಜಡ ಅಂತ ಕರೆಯುತ್ತೆ, ಆ ರೀತಿಯಲ್ಲಿ there will be no movement. Because there is a movement,
you can see the body is very active. It is because there is prana. ಸೊ ದೇಹವನ್ನು ಜಡ ಅಂತ ಕರೆದ್ರೂ ಕೂಡ ಅದು ಚಲನೆಯಲ್ಲಿ ಇರೋದಕ್ಕೆ ಕಾರಣ ಏನು ಅಂತಂದ್ರೆ there is a force and that force is called the prana. ಸೊ ಅದೇ ರೀತಿ ದೇಹವನ್ನು ಹೇಗೆ ನಾವು ಜಡ ಅಂತ ಕರೆದಿದ್ದೀವಿ, ಅದೇ ರೀತಿ ವೆನ್ ಇಟ್ ಈಸ್ ಸೆಡ್ ಮೈಂಡ್, ಮನಸ್ಸು ಅಂತ ಹೇಳಿದಾಗ ದಟ್ ಮನಸ್ಸು ಬಹಳ ಸೂಕ್ಷ್ಮವಾದ ಒಂದು ಇಂದ್ರಿಯ ಅಂತಾನೆ ಕರಿತೀವಿ ಅದನ್ನ. ಯಾಕೆ ಮನಸ್ಸನ್ನ ಸೂಕ್ಷ್ಮ ಅಂತ ಹೇಳ್ತೀವಿ ಅಂತಂದ್ರೆ ದೇಹ ಅಂತ ಹೇಳಿದಾಗ ಇಟ್ ಇಸ್ ಎ ಸ್ಥೂಲ, ಯು ಕ್ಯಾನ್ ಸಿ ದಟ್, ದೇಹವನ್ನ ನೋಡಬಹುದು. ಆದರೆ ಮನಸ್ಸು ಅಂತ ಹೇಳಿದಾಗ ಮನಸ್ಸನ್ನ ನೋಡೋದಕ್ಕಾಗೋದಿಲ್ಲ. ಬಟ್ ಮನಸ್ಸಿದೆಯಾ? ಎಸ್, ಇದೆ. We all experience that we all have mind. But have you seen the mind? No. Why you have not seen? Why mind is not able to see? Because it is very sukshma. It is very subtle. So, ಈ ಒಂದು ಸೂಕ್ಷ್ಮವಾದ ಮನಸ್ಸು ಅನ್ನುವಂತಹದ್ದು ಕೂಡ ಇನ್ಫ್ಯಾಕ್ಟ್ ಇಟ್ ಈಸ್ ಆಲ್ಸೋ ಜಡ. ಸೊ ಮನಸ್ಸನ್ನ ಜಡ ಅಂತ ನಾವು ಕರಿತಾ ಇದ್ದೀವಿ. ದೇಹವನ್ನ ಜಡ ಅಂತ ಕರೆದಾಗ ಬಿಕಾಸ್ ಆಫ್ ದಿ ಪ್ರಾಣ ಇಟ್ ಈಸ್ ಫಂಕ್ಷನಿಂಗ್ ಅಂತ ಹೇಳಾಯಿತು. ಮನಸ್ಸನ್ನು ಕೂಡ ಇಲ್ಲಿ ಜಡ ಅಂತ ಹೇಳ್ತಾ ಇದೆ. ಆದರೆ ಮನಸ್ಸಿದೆ, ಮನಸ್ಸು ಈಸ್ ವೆರಿ ಆಕ್ಟಿವ್ ಅನ್ನುವಂಥ ಅದು ಹೇಗೆ ಗೊತ್ತಾಗ್ತಾ ಇದೆ? ದೇಹದಂತೆ ಮನಸ್ಸು ಕೂಡ ಒಂದು ಜಡ. ದೇಹದಲ್ಲಾದರೆ ದೇರ್ ಇಸ್ ಎ ಫೋರ್ಸ್, ಪ್ರಾಣ ಅನ್ನುವಂತಹದ್ದು ಇರೋದ್ರಿಂದ ದೇಹ ಈಸ್ ಫಂಕ್ಷನಿಂಗ್, ಬಾಡಿ ಈಸ್ ಆಕ್ಟಿವ್ಲಿ ಪಾರ್ಟಿಸಿಪೇಟಿಂಗ್ ಇನ್ ಸೋ ಮೆನಿ ಆಕ್ಷನ್ಸ್. But the Shastra very, very specifically says mind is also jada. ಮನಸ್ಸನ್ನು ಕೂಡ ಜಡ ಅಂತ ಕರೆದಿದೆ. ಬಟ್ ಮನಸ್ಸಿದೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ, ಮತ್ತೆ ಮತ್ತೆ ನಮ್ಮ ಅರಿವಿಗೆ ಅದು ಬರ್ತಾ ಇದೆ. ಇಟ್ ಈಸ್ ಬಿಕಾಸ್ ಮೈಂಡ್ ಅಂತ ಹೇಳಿದಾಗ ವಿ ಸೇ ಐ ನೋ ಮೈ ಮೈಂಡ್. ಹೌ ಡು ಯು ಸೇ ದಟ್? ಬಿಕಾಸ್ I understand in my mind there are so many thoughts. Thoughts are flowing in my mind. So many thoughts are coming, they stay, they go. ಇದು ನನ್ನ ಅನುಭವಕ್ಕೆ ಬರ್ತಾ ಇದೆ. ಸೊ ಮನಸ್ಸನ್ನು ನಾನು ಜಡ ಅಂತ ಕರೆದ್ರೂ ಕೂಡ ಮನಸ್ಸಿನಲ್ಲಿ there are so many activities. It is entertaining so many thoughts. Good thoughts, bad thoughts, ಅರ್ಥ ಆಗದೇ ಇರುವಂತಹ ಥಾಟ್ಸ್, ಅರ್ಥ ಆಗುವಂತಹ ಥಾಟ್ಸ್, ಒಂದ ಎರಡ, ಸೋ ಮೆನಿ ಥಾಟ್ಸ್. ಮೈಂಡ್ ಈಸ್ ಎಂಟರ್ಟೈನಿಂಗ್ ಆಲ್ ಟೈಪ್ಸ್ ಆಫ್ ಥಾಟ್ಸ್. ಅಂಡ್ ಅಟ್ ದ ಸೇಮ್ ಟೈಮ್ ಐ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಆರ್ ಸೋ ಮೆನಿ ಥಾಟ್ಸ್ ಇನ್ ಮೈ ಮೈಂಡ್. ಸೊ ದೇರ್ ಈಸ್ ಆಲ್ಸೋ ಎ ಫೋರ್ಸ್. Again it is because of the prana. So prana ಅಂತ ಹೇಳಿದಾಗ there are 5 types of prana. Prana, apana, vyana, udana and samana. So ನಮ್ಮ ಪ್ರಶ್ನೆ ಏನು? ವಾಟ್ ಈಸ್ ಜಗತ್? ಜಗತ್ತು ಅಂತಂದ್ರೆ ಏನು? ಜಗತ್ತು ಅಂತನ್ನೋದನ್ನ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳಿದಾಗ ಹೇಗೆ ತಿಳ್ಕೊಂಡಿದ್ಯಾ ಅಂತಂದ್ರೆ ನನಗೆ ಗೊತ್ತು, ದೇರ್ ಆರ್ 5 ಗ್ರೇಟ್ ಎಲಿಮೆಂಟ್ಸ್. ಅಲ್ಲಿ ಪಂಚಮಹಾಭೂತಗಳಿದೆ. ಪಂಚಮಹಾಭೂತಗಳು ಎಲ್ಲಿದೆ? ನನ್ನಿಂದ ಹೊರಗಿದೆ. ನನ್ನಿಂದ ಹೊರಗಿರುವಂತಹದ್ದು ಯಾವುದು? ನನ್ನಿಂದ ಅಂತಂದ್ರೆ ದೇಹವನ್ನ ನಾನು, ಈ ಸಂದರ್ಭದಲ್ಲಿ ದೇಹವನ್ನ ನಾನು ಅಂತ ತಿಳ್ಕೊಂಡು, ನನ್ನಿಂದ ಹೊರಗಿರುವಂತಹ ಪಂಚಮಹಾಭೂತಗಳು ಅಂತಂದ್ರೆ ಅದನ್ನ ಸ್ಪೇಸ್, ಬಿಕಾಸ್ ಐ ಸಿ ದಿ ಸ್ಪೇಸ್. ಸ್ಪೇಸ್, ವಾಯು, ಅಗ್ನಿ, ಜಲ ಮತ್ತು ಭೂಮಿ, ಇದೆಲ್ಲವನ್ನ ನಾನು ನನ್ನಿಂದ ಹೊರಗಡೆ ನೋಡ್ತಾ ಇದ್ದೀನಿ. ನನ್ನ ಒಳಗಡೆ ಮಣ್ಣಿದೆಯಾ? ನಾನು ನೋಡ್ತಾ ಇಲ್ಲ, ಅದನ್ನ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಒಳಗಡೆ ಬೆಂಕಿ ಇದೆಯಾ, ಅಗ್ನಿ ಇದೆಯಾ? ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಒಳಗಡೆ ನೀರಿದೆಯಾ? ನಾನು ಅದನ್ನು ಕಾಣ್ತಾ ಇದ್ದೀನ? ನನಗೆ ಗೊತ್ತಾಗ್ತಾ ಇಲ್ಲ. ಅಫ್ಕೋರ್ಸ್ ದೇರ್ ಈಸ್ ಎ ಫೈರ್. ನನ್ನ ದೇಹದಲ್ಲೂ ಕೂಡ ನೀರಿದೆ, ಆದರೆ ನಾನು ಅದನ್ನ ನೋಡ್ತಾ ಇಲ್ಲ. ಸೊ ಅದನ್ನೆಲ್ಲ ನಾನು ಎಲ್ಲಿ ನೋಡ್ತಾ ಇದ್ದೀನಿ? ಈ 5 ಎಲಿಮೆಂಟ್ಸ್ನ ನನ್ನಿಂದ ಹೊರಗೆ ನೋಡ್ತಾ ಇದ್ದೀನಿ.
ಸೊ ನನ್ನಿಂದ ಹೊರಗಡೆ ದೇರ್ ಆರ್ ಪಂಚಮಹಾಭೂತಗಳು. ಸೊ ನನ್ನ ಹೊರಗೆ ಪಂಚಮಹಾಭೂತಗಳಿದೆ, ನನ್ನ ಒಳಗೆ ಪಂಚ ಜ್ಞಾನೇಂದ್ರಿಯ ಇದೆ, ಪಂಚ ಕರ್ಮೇಂದ್ರಿಯ ಇದೆ, ಪಂಚ ಪ್ರಾಣಗಳಿದೆ. ಸೊ ಒಟ್ಟು ಎಷ್ಟಾಯಿತು? 20 ಆಯಿತು. ಹೇಗೆ? ಪಂಚಮಹಾಭೂತಗಳು 5 ನನ್ನಿಂದ ಹೊರಗೆ, ನನ್ನೊಳಗೆ ಪಂಚ ಜ್ಞಾನೇಂದ್ರಿಯ 10, ಪಂಚ ಕರ್ಮೇಂದ್ರಿಯ 15, ಪಂಚಪ್ರಾಣ 20. ಆ ನಂತರದಲ್ಲಿ ನಾ ಏನು ಹೇಳ್ತೀನಿ? ಅಂತಃಕರಣ ಅಂತ ಹೇಳ್ತೀನಿ. ಅಂತಃಕರಣ ಅಂತಂದಾಗ ಏನು? ಅಲ್ಲಿ ದೆರ್ ಈಸ್ ಮೈಂಡ್, ಇಂಟಲೆಕ್ಟ್, ಮೆಮೊರಿ ಅಂಡ್ ಅಹಂ. ಮನಃ, ಬುದ್ಧಿಚಿತ್ತ, ಅಹಂಕಾರ ಅಂತ ಕರಿತೀನಿ. ಸೊ 20 + 4 24. ಸೊ ದಿಸ್ ಜಗತ್ ಅಂತ ಹೇಳಿದಾಗ ದೇರ್ ಆರ್ 24 ತತ್ವಗಳು. ಒಂದು ಜಗತ್ತನ್ನ ನಾನು ಬಲ್ಲೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ 24 ತತ್ವಗಳನ್ನು ನಾನು ತಿಳ್ಕೊಂಡಿದ್ದೀನಿ. ಈ 24 ತತ್ವಗಳು ಸೇರಿ ಒಂದು ಪ್ರಪಂಚವಾಗಿದೆ, ಅದನ್ನ ನಾನು ಜಗತ್ತು ಅಂತ ತಿಳ್ಕೊಂಡಿದ್ದೀನಿ. ಸೊ ಐ ನೋ ವಾಟ್ ಈಸ್ ಜಗತ್. ಸೊ ನನಗೆ ಜಗತ್ತು ಗೊತ್ತು ಅಂತ ಹೇಳಿದಾಗ, ದಿಸ್ ನೋಯಿಂಗ್ ಆಫ್ ಆಲ್ ದೀಸ್ 24 ತತ್ವಾಸ್ ಈಸ್ ಕಾಲ್ಡ್ ದಿ ವರ್ಲ್ಡ್. ದಟ್ ಈಸ್ ಜಗತ್ತು. ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಆ ನಂತರದಲ್ಲಿ ಮನಃ, ಬುದ್ಧಿ, ಚಿತ್ತ, ಅಹಂಕಾರ, ಹೀಗೆ ಒಟ್ಟು 24 ತತ್ವಗಳನ್ನು ಹೊಂದಿರುವಂತಹ ಈ ಎಲ್ಲವನ್ನ ನಾನು ಬಲ್ಲೆ. ನನ್ನ ಹೊರಗಿನ, ನನ್ನ ಒಳಗಿನ ಈ ಎಲ್ಲವನ್ನು ನಾನು ಬಲ್ಲೆ. ಸೊ ಇನ್ ಟೋಟಲ್ ದೆರ್ ಆರ್ 24 ಸಚ್ ತತ್ವಾಸ್. ಈ ಎಲ್ಲ ತತ್ವಗಳನ್ನು ನಾನು ಅರಿತಿದ್ದೀನಲ್ಲ, ದಿಸ್ ನೋಯಿಂಗ್ ಈಸ್ ಕಾಲ್ಡ್ ದಿ ಜಗತ್. ಸಾಮಾನ್ಯವಾಗಿ ಜಗತ್ತು ಅಂತ ಹೇಳಿದಾಗ ಭೂತಗಳನ್ನು ಮಾತ್ರ ಕುರಿತು ನಾವು ಪ್ರಪಂಚ ಅಂತ ತಿಳ್ಕೊಂಡಿರ್ತೀವಿ. ಬಟ್ ಇಟ್ ಈಸ್ ನಾಟ್ ಸೊ. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಿನ್ನಿಂದ ಹೊರಗಿರುವಂತಹದ್ದು ಮಾತ್ರ ಪ್ರಪಂಚವಲ್ಲ. ಅದಕ್ಕೆ ವೇದಾಂತ ಮತ್ತು ಉಪನಿಷತ್ತು ಅಲ್ಲಲ್ಲಿ ಹೇಳ್ತಾನೆ ಇರುತ್ತೆ, ಪ್ರಪಂಚ ನಿನಗಿಂತ ಬೇರೆ ಅಲ್ಲಪ್ಪ, ಹೊರ ಪ್ರಪಂಚದಲ್ಲಿ ಏನಿದೆ ಅದೆಲ್ಲ ನಿನ್ನ ಒಳಗೂ ಇದೆ ಅಂತ ಹೇಳ್ತಾರೆ. ನಾವು ವಿ ಹ್ಯಾವ್ ಟು ಫೋಕಸ್. ಶಾಸ್ತ್ರ ಏನು ಹೇಳ್ತಾ ಇದೆ, ವೇದಾಂತ ಏನು ಹೇಳ್ತಾ ಇದೆ, ಗಮನವಿಟ್ಟು ನಾವು ಆಲೋಚನೆ ಮಾಡಬೇಕಾಗುತ್ತೆ. ದೆನ್ ವಿ ವಿಲ್ ಕಮ್ ಟು ಅಂಡರ್ಸ್ಟ್ಯಾಂಡ್, ಎಸ್, ವೇದಾಂತ ಈಸ್ ರೈಟ್. ಪಂಚಮಹಾಭೂತಗಳನ್ನು ಮಾತ್ರ ನಾನು ಪ್ರಪಂಚ ಅಂತ ಕರ್ತಿದ್ದೀನಿ. ಕೇವಲ ಅದು ಮಾತ್ರ ಪ್ರಪಂಚ ಅಲ್ಲ. ಬಿಕಾಸ್ ಹೊರಗಡೆ ಯಾವ ಈ ಪಂಚಮಹಾಭೂತಗಳನ್ನು ನಾನು ನೋಡಿದೆ ಅಂತ ಹೇಳ್ತಾ ಇದ್ದೀನಿ, ಆ ಎಲ್ಲ ಮಹಾಭೂತಗಳು, ಪಂಚಮಹಾಭೂತಗಳು ಕೂಡ ಮತ್ತೊಂದು ರೂಪದಿಂದ ನನ್ನ ಒಳಗೂ ಇದೆ. ಸೊ ಪ್ರಪಂಚ ಅಥವಾ ಜಗತ್ತು ಅಂತ ಹೇಳಿದಾಗ ಕೇವಲ ಈ ಪಂಚಮಹಾಭೂತಗಳು ಮಾತ್ರ ಅಲ್ಲ, ಪಂಚಮಹಾಭೂತಗಳ ಜೊತೆಗೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಪ್ರಾಣ, ಮನಃ, ಬುದ್ಧಿ, ಚಿತ್ತ, ಅಹಂಕಾರ, ಒಟ್ಟು ಹೀಗೆ 24 ತತ್ವಗಳಿಂದ ಕೂಡಿರುವಂತಹ ಈ ಎಲ್ಲವನ್ನ ಸೇರಿಸಿ ಐ ಕಾಲ್ ಇಟ್ ಜಗತ್. ಅಂಡ್ ದಿಸ್ ಜಗತ್ ಐ ನೋ. ಸೊ ನನಗೆ ಇಂತಹದ್ದು ಗೊತ್ತು ಅಂತ ನಾನು ಹೇಳಬೇಕಾದ್ರೆ I must be different from this all. ಈಗ ಫಾರ್ ಎಕ್ಸಾಂಪಲ್, ಐ ಹೋಲ್ಡ್ ಇಟ್. ಈ ಫ್ಲಾಸ್ಕ್ ನನಗೆ ಗೊತ್ತು ಅಂತ ಹೇಳ್ತೀನಿ. ಸೊ ಇದನ್ನು ಹೇಗೆ ಹೇಳ್ತಾ ಇದ್ದೀನಿ? ಬಿಕಾಸ್ ಐ ಆಮ್ ನಾಟ್ ದಿ ಫ್ಲಾಸ್ಕ್, ಐ ಆಮ್ ದಿ ಸೀಯರ್ ಆಫ್ ದಿಸ್ ಫ್ಲಾಸ್ಕ್. I am the observer of this flask and I am different from this flask. ಸೊ ನಾನು ಇದ್ಯಾವುದೂ ಅಲ್ಲ, ನಾನು ಇವೆಲ್ಲವುಗಳಿಗಿಂತ ಬೇರೆ. ಎಕ್ಸಾಕ್ಟ್ಲಿ ಲೈಕ್ ದಟ್ ವೆನ್ ಐ ಸೇ ಐ ನೋ ದ ಜಗತ್ ಅಂತ ಹೇಳಿದಾಗ, ನಾನು ಈ 24 ತತ್ವಗಳನ್ನು ತಿಳಿದವನು. ಐ ಆಮ್ ಡಿಫರೆಂಟ್ ಫ್ರಮ್ ಆಲ್ ದೀಸ್ 24 ತತ್ವಾಸ್.
which I call Jagat. So, when we closely observe this Jagat, we can also notice that this Jagat is constantly changing. ಅದಕ್ಕೆ ಒನ್ ಆಫ್ ದಿ ನಿಯಮಾಸ್ ಆಫ್ ದ ಜಗತ್ ಅಂತಂದ್ರೆ ಏನು ಅಂತಂದ್ರೆ, ಬದಲಾವಣೆ ಎನ್ನುವಂತಹದ್ದು ಜಗತ್ತಿನ ನಿಯಮ. ಸೊ ಜಗತ್ತು ಅಂತಂದ ಮೇಲೆ ಬದಲಾವಣೆ ಇರಲೇಬೇಕು. ಬಿಕಾಸ್ ದಿಸ್ ಬದಲಾವಣೆ ಇಸ್ ಎ ನಿಯಮ, ಇಟ್ಸ್ ಎ ಲಾ. ಇಟ್ ಈಸ್ ಎ ಲಾ. ಅಲ್ಲಿ ಬದಲಾವಣೆಗಳಾಗ್ತಾ ಇರೋದ್ರಿಂದನೇ ಇಟ್ ಈಸ್ ಕಾಲ್ಡ್ ದಿ ಜಗತ್. ಸೊ ಬದಲಾವಣೆ ಎನ್ನುವಂತಹದ್ದು ಜಗತ್ತಿನ ನಿಯಮ. ಸೊ ದೆರ್ ಈಸ್ ಎ ನೋಯರ್ ಆಫ್ ದಿಸ್ ಜಗತ್. ಈ ಬದಲಾವಣೆಗಳೆಲ್ಲವನ್ನ ನಾನು ನೋಟಿಸ್ ಮಾಡಿದ್ದೀನಿ. ಬದಲಾವಣೆಗಳು ಕೂಡ ನನಗೆ ಅರ್ಥವಾಗಿದೆ, ಈ ಜಗತ್ತು ಕೂಡ ನನಗೆ ಅರ್ಥವಾಗಿದೆ ಅಂತಂದ ಮೇಲೆ ದೇರ್ ಈಸ್ ಎ ನೋಯರ್ ಅಬೌಟ್ ದಿಸ್ ಟ್ರೂತ್. ಈ ಜಗತ್ತು ಮತ್ತು ಜಗತ್ತಿನ ಬದಲಾವಣೆಗಳನ್ನು ನಾನು ನೋಡ್ತಾ ಇದ್ದೀನಿ ಅಂತಂದಾಗ ನೋಡುವವನು ಒಬ್ಬ ಇರಬೇಕು. ದೇರ್ ಈಸ್ ಸಮ್ ಒನ್ ಹೂ ಈಸ್ ಡಿಫರೆಂಟ್ ಫ್ರಮ್ ದಿಸ್ ಜಗತ್. And he is called the knower of this Jagat. So, someone is different from the Jagat. Someone is different from this Jagat, and he is called the knower of the Jagat. And the knower of the Jagat is Jiva. The observer of the Jagat, the knower of the Jagat is called Jiva. No doubt, because of the ಪಂಚಮಹಾಭೂತಗಳು ನಮಗೆ ದೇಹ ಅನ್ನುವಂತಹದ್ದು ಸಿಕ್ಕಿದೆ. ಸೊ ಈ ದೇಹವನ್ನು ನಿರ್ಮಾಣ ಮಾಡಿರುವಂತಹದ್ದು ಯಾವುದು? ಪಂಚಮಹಾಭೂತಗಳು. ದೇಹವನ್ನು ನಿರ್ಮಾಣ ಮಾಡೋದಕ್ಕೆ ಪಂಚಮಹಾಭೂತಗಳ ಜೊತೆಗೆ ಪಂಚಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಮನಃ, ಬುದ್ಧಿ, ಚಿತ್ತ, ಅಹಂಕಾರ, ಇವುಗಳನ್ನ ಉಪಾದೀಸ್, ಕಂಡೀಷನಿಂಗ್ಸ್ ಆಫ್ ದಿ ಜೀವ. ಇಟ್ ಈಸ್ ಕಾಲ್ಡ್ ದಿ ಕಂಡೀಷನಿಂಗ್ಸ್ ಆಫ್ ದಿ ಜೀವ, ಉಪಾದೀಸ್ ಆಫ್ ದಿ ಜೀವ. ಅಂಡ್ ದಿಸ್ ಜೀವ, he uses all these conditionings. Jiva, he uses all these upadhis. ಒಟ್ಟು 24 ತತ್ವಗಳಲ್ಲಿ 19 ತತ್ವಗಳು ಮನುಷ್ಯನ ಸೂಕ್ಷ್ಮ ಶರೀರವನ್ನು ಮಾಡಿದೆ. ಉಳಿದ 5 ತತ್ವಗಳು, ದಟ್ ಈಸ್ ಪಂಚಮಹಾಭೂತಗಳು, ಮನುಷ್ಯನ ಸ್ಥೂಲ ಶರೀರವನ್ನು ನಿರ್ಮಾಣ ಮಾಡಿದೆ. ಒಟ್ಟು 24 ತತ್ವಗಳಲ್ಲಿ ಪಂಚಮಹಾಭೂತಗಳ ಕಾರಣದಿಂದ ಮನುಷ್ಯನಿಗೆ ಸ್ಥೂಲ ದೇಹ ಸಿಕ್ಕಿದೆ. ಉಳಿದ 19 ತತ್ವಗಳ ಕಾರಣದಿಂದ ಮನುಷ್ಯನಿಗೆ ಸೂಕ್ಷ್ಮ ಶರೀರ ಅನ್ನುವಂತಹದ್ದು ಸಿಕ್ಕಿದೆ. ಸೊ ದಿಸ್ ಜೀವ, by using this sukshma sharira, he interacts with the other jivas. For example, now I am speaking with you, ನಾನು ನಿನ್ನ ಜೊತೆ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿದಾಗ I am using my organ of speech, and at the same time ನಾನು ನಿನ್ನ ಜೊತೆ ಮಾತನಾಡ್ತಾ ಇದ್ದೀನಿ ಅಂತಂದಾಗ ಐ ಆಮ್ ಯೂಸಿಂಗ್ ಮೈ ಮೈಂಡ್. ಹೇಗೆ? ನಾನು ಏನು ಮಾತನಾಡಬೇಕು ನಿನ್ನ ಜೊತೆ? ನೆನ್ನೆ ನಡೆದಂತಹ ಯಾವುದೋ ಒಂದು ಘಟನೆಯನ್ನು ನಾನು ನೆನಪು ಮಾಡಿಕೊಂಡು ಆ ಘಟನೆಯ ಮೂಲಕ ನಿನ್ನ ಜೊತೆ ನಾನು ಸಂಭಾಷಣೆಯನ್ನು ನಡೆಸಬೇಕು ಅಂತಂದಾಗ ಐ ರಿಕ್ವೈರ್ ದಿ ಮೈಂಡ್ ಅಂಡ್ ದಿ ಮೆಮೊರಿ ಆಲ್ಸೋ. ಸ್ಥೂಲ ಶರೀರ, ದಟ್ ಈಸ್ ದಿ ಸೆನ್ಸ್. ಒಂದು ಸೆನ್ಸ್ ಆರ್ಗನ್ ಏನು? ಮೌತ್. ನಾನು ನಿನ್ನ ಜೊತೆ ಮಾತನಾಡಬೇಕು ಅಂತಂದಾಗ ಏನು? ನನಗೆ ಈ ಒಂದು ಪರ್ಟಿಕ್ಯುಲರ್ ಆರ್ಗನ್ ಆಫ್ ಸ್ಪೀಚ್ ಬೇಕು. ಅದರ ಜೊತೆಗೆ ನಿನ್ನ ಜೊತೆ ನಾನು ಮಾತನಾಡ್ತಾ ಇದ್ದೀನಿ ಅಂತಂದಾಗ
ಐ ಆಮ್ ಯೂಸಿಂಗ್ ಮೈ ಮೈಂಡ್ ಆಲ್ಸೋ. ನಿನ್ನ ಜೊತೆ ನಾನು ಏನು ಮಾತನಾಡಬೇಕು? ಸೊ ಯಾವ ವಿಚಾರದಲ್ಲಿ ನನಗೂ ನಿನಗೂ ಮಾತುಕತೆ ಸರಿ ಹೋಗುತ್ತೆ? ಸೊ ಅದಕ್ಕಾಗಿ ನಾನು ಮನಸ್ಸನ್ನು ಉಪಯೋಗಿಸ್ತೀನಿ. ಆ ನಂತರದಲ್ಲಿ ಯಾವ ವಿಷಯವನ್ನು ನಾನು ನಿನ್ನ ಜೊತೆ ಮಾತನಾಡಿದ್ರೆ ಸರಿ ಹೋಗುತ್ತೆ ಅಂತ ಯಾವುದೋ ಒಂದು ಹಳೆಯ ಘಟನೆಯನ್ನು ನಾನು ನೆನಪು ಮಾಡ್ಕೋಬೇಕು ಅಂತಂದಾಗ ಐ ರಿಕ್ವೈರ್ ಮೆಮೊರಿ, ದಟ್ ಈಸ್ ಚಿತ್ತ. ಸೊ ಏನು ಮಾತನಾಡಿದ್ರೆ ಸರಿ ಹೋಗುತ್ತೆ, ಒಂದು ನಿರ್ಧಾರ ತಗೋಬಹುದು, ಈಸ್ ಕಾಲ್ಡ್ ಇಂಟೆಲೆಕ್ಟ್, ಬುದ್ಧಿ. ಅಂಡ್ ನಾನು ಮಾತನಾಡ್ತಾ ಇದ್ದೀನಿ ನಿನ್ನ ಜೊತೆ, ಈಸ್ ದಿ ಅಹಂ. ಸೊ ಹೀಗೆ ನಾನು ಮಾತನಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಈ ಎಲ್ಲವನ್ನ ನಾನು ಉಪಯೋಗಿಸಿಕೊಂಡು ನಿನ್ನ ಜೊತೆ ನಾನು ಮಾತನಾಡ್ತಾ ಇದ್ದೀನಿ. ಸೊ ಐ ಆಮ್ ಯೂಸಿಂಗ್ ದಿ ಪ್ರಾಣಾಸ್ ಆಲ್ಸೋ. ಸೊ ಐ ಆಮ್ ಯೂಸಿಂಗ್ ಮೈ ಆಕ್ಷನ್ ಅಂಡ್ ಪರ್ಸೆಪ್ಷನ್ ಆಲ್ಸೋ. ಸೊ ಆಲ್ ದೀಸ್ ಐ ಆಮ್ ಯೂಸಿಂಗ್ ಟು ಇಂಟರಾಕ್ಟ್ ವಿತ್ ಯು. ಸೊ ವೆನ್ ಐ ಸೇ ಐ ಆಮ್ ಇಂಟರಾಕ್ಟ್ ವಿತ್ ಯು ಅಂತ ಹೇಳಿದಾಗ, ದೇಹ ಅಂತ ಹೇಳಿದಾಗ ಜಡ, ನಾನು ಅಂತ ಹೇಳಿದಾಗ ಬಿಕಾಸ್ ಆಫ್ ದಿ ಅಹಂ ನಾನು ಅಂತ ಹೇಳ್ತಾ ಇದ್ದೀನಿ. ಅದರ್ವೈಸ್ ದಿಸ್ ಇಸ್ ಆಲ್ಸೋ ಬಾಡಿ. ಅಂಡ್ ನಿನ್ನನ್ನು ರೆಫರ್ ಮಾಡಿದಾಗ ನಿನ್ನದು ಕೂಡ ಒಂದು ಶರೀರ. ಸೊ ಒಂದು ಜಡ ಮತ್ತೊಂದು ಜಡವನ್ನ ಕುರಿತು ಮಾತನಾಡ್ತಾ ಇದೆ ಅಂತಂದಾಗ ಆ ಜಡ ತನ್ನ ಸೂಕ್ಷ್ಮ ಶರೀರದವನ್ನ ಉಪಯೋಗಿಸಿಕೊಂಡು ಈ ಎಲ್ಲವನ್ನ, ಜೊತೆಗೆ ಈ ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಃ, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲವನ್ನ ಉಪಯೋಗಿಸಿಕೊಂಡು ದಿಸ್ ಜೀವ he interacts with the world, he interacts with the other jivas. But this jiva is using all these as upadhis. These are all the conditionings. This is not he. He is different from all these things. ಈಗ ಒಂದು ಉದಾಹರಣೆಗೆ, ವೆನ್ ಐ ಸೇ ಐ ಆಮ್ ಯೂಸಿಂಗ್ ಮೊಬೈಲ್ ಅಂತ ಹೇಳಿದಾಗ, ಹೇಗೆ ಮೊಬೈಲ್ ಅನ್ನುವಂತಹ ಒಂದು ಇನ್ಸ್ಟ್ರೂಮೆಂಟು ನನಗಿಂತ ಬೇರೆ ಆಗಿದೆ, ಎಕ್ಸಾಕ್ಟ್ಲಿ ಲೈಕ್ ದಟ್ ವೆನ್ ಐ ಆಮ್ ಇಂಟರಾಕ್ಟಿಂಗ್ ವಿತ್ ದ ವರ್ಲ್ಡ್ ಅಂಡ್ ಇಂಟರಾಕ್ಟಿಂಗ್ ವಿತ್ ಯು ಆಲ್ ಅಂತ ಹೇಳಿದಾಗ ಐ ಆಮ್ ಯೂಸಿಂಗ್ ಆಲ್ ದೀಸ್ ಉಪಾಧೀಸ್. ಸೊ ಆಲ್ ದೀಸ್ ಆರ್ ದಿ ಎಕ್ವಿಪ್ಮೆಂಟ್ಸ್ ಅಂತ ಆಯಿತು. ಹೇಗೆ ಒಂದು ಮೊಬೈಲ್ನ ಉಪಯೋಗಿಸ್ಕೊಂಡು ನಾನು ಅನೇಕಗಳನ್ನು ನಾನು ಕನೆಕ್ಟ್ ಮಾಡ್ಕೋತೀನಿ, ಆ ರೀತಿ ಪ್ರಪಂಚದೊಂದಿಗೆ ನಾನು ಕನೆಕ್ಟ್ ಆಗಬೇಕು, ಮತ್ತೊಂದು ಜೀವದೊಂದಿಗೆ ನಾನು ಕನೆಕ್ಟ್ ಆಗಬೇಕು ಅಂತಂದಾಗ ಈ ಎಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನು ಅಂತಂದ್ರೆ ಈ ಎಲ್ಲ ಉಪಾಧಿಗಳನ್ನು ನಾನು ಉಪಯೋಗಿಸಿಕೊಂಡು ಐ ಇಂಟರಾಕ್ಟ್ ವಿತ್ ದ ವರ್ಲ್ಡ್ ಅಂಡ್ ಐ ಇಂಟರಾಕ್ಟ್ ವಿತ್ ದಿ ಜೀವಾಸ್. And I say this jiva is the knower of this world. He is the observer of this world. This jiva, he is the doer in this world. This jiva, he is the experiencer of this world. He is the doer and he is the experiencer. ಇದರ ಅರ್ಥ ಏನು? ಒಬ್ಬ ಜೀವ ಅಂತ ಹೇಳಿದಾಗ he is a karta and he alone is experiencing or enjoying whatever it is. Because of that he is also a bhokta and he is the knower of this world. So he is Gnata. So Jiva, he becomes the doer and he alone is the enjoyer and he is the knower also. Yavaga? Only when he uses all these upadhis, the equipments. So the world which we see, the world which is in front of us, who created this world? ಈ ಪ್ರಪಂಚವನ್ನು ಯಾರು ಸೃಷ್ಟಿ ಮಾಡಿರುವಂತಹದ್ದು? ಯಾಕೆಂದ್ರೆ ಪ್ರಪಂಚ ಅಥವಾ ಜಗತ್ತು ಅಂತ ನಾವೇನು ಹೇಳ್ತಿದೀವಿ, ಈ ಜಗತ್ತು ಅನ್ನುವಂತಹದ್ದು ತಾನಾಗಿ ತಾನು ಇದು ಬರಲಿಲ್ಲ. ತಾನಾಗಿ ಜಗತ್ತು ತನ್ನನ್ನು ತಾನೇ ಸೃಷ್ಟಿ ಮಾಡ್ಕೊಳ್ಳಿಲ್ಲ.
ಈ ಜಗತ್ತು ಹೇಗೆ ಇಲ್ಲಿಗೆ ಬಂತು? ಅದೇ ರೀತಿ ಜೀವ ಅಂತ ಅನ್ನಿಸ್ಕೊಂಡಂತಹ ನಾನು ಇಲ್ಲಿಗೆ ಬಂದಿದ್ದಾದರೂ ಎಲ್ಲಿಂದ? ಇದೇ ಪ್ರಪಂಚವನ್ನ ಮತ್ತಷ್ಟು ಸೂಕ್ಷ್ಮವಾಗಿ ನೋಡಿದಾಗ ಅಲ್ಲಿ ಅನೇಕ ವಸ್ತುಗಳು ಕಾಣುತ್ತೆ. ಅನೇಕ ವಸ್ತುಗಳು ಇಲ್ಲಿ ಕಣ್ಣಿಗೆ ಕಾಣೋ ಹಾಗೆ ಇಲ್ಲಿ ಇರೋದ್ರಿಂದ ಈ ಪ್ರಪಂಚವನ್ನು ನಾವು ದೃಶ್ಯ ಪ್ರಪಂಚ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಕಾಣ್ತಾ ಇರುವಂತಹ ಈ ದೃಶ್ಯ ಪ್ರಪಂಚದಲ್ಲಿ ಇರುವಂತಹ ಈ ಅನೇಕ ವಸ್ತುಗಳು ಬಂದಿದ್ದಾದರೂ ಎಲ್ಲಿಂದ? ಸೊ ಹೀಗೆ ಪ್ರಪಂಚವನ್ನು ನೋಡಿದಾಗ ಹೂ ಕ್ರಿಯೇಟೆಡ್ ದಿಸ್ ವರ್ಲ್ಡ್ ಅನ್ನುವಂತಹದ್ದು ಮೂಲಭೂತವಾದ ಪ್ರಶ್ನೆಯಾಗಿ ಕಂಡು ಬಂದರೆ, ಅದರ ನಂತರ ಅದರ ಹಿಂದೆ ಮತ್ತಷ್ಟು ಅನೇಕ ಪ್ರಶ್ನೆಗಳು ಕೂಡ ಬರುತ್ತೆ. ಇದೇ ಪ್ರಪಂಚದಲ್ಲಿ ಜೀವ ಅಂತ ಅನ್ನಿಸ್ಕೊಂಡಿರುವಂತಹ ನಾನು ಬಂದಿದ್ದಾದರೂ ಎಲ್ಲಿಂದ? ಮತ್ತು ನಾನು ನೋಡ್ತಾ ಇರುವಂತಹ ಈ ಪ್ರಪಂಚದಲ್ಲಿ ಅನೇಕ ವಸ್ತುಗಳು ನನ್ನ ಕಣ್ಣಿಗೆ ಕಾಣ್ತಾ ಇದೆ. ಈ ವಸ್ತುಗಳು ಇಲ್ಲಿಗೆ ಬಂದಿದ್ದು ಹೇಗೆ? ಯಾಕೆ ಅಂತಂದ್ರೆ ಯಾವುದೇ ಒಂದು ವಸ್ತುವನ್ನು ನಾವು ನೋಡಿದಾಗ ಮೊಟ್ಟ ಮೊದಲು ನಮಗೆ ಬರುವಂತಹ ಒಂದು ಕುತೂಹಲ ಅಥವಾ ಪ್ರಶ್ನೆ ಏನು ಅಂತಂದ್ರೆ, ಈ ವಸ್ತುವನ್ನ ಯಾರು ತಯಾರು ಮಾಡಿದ್ದು ಮತ್ತು ಹೇಗೆ ತಯಾರು ಮಾಡಿದ್ರು? ಈ ವಸ್ತುವಿನಲ್ಲಿ ಇರುವಂತಹ ಮೂಲವಾದ ರಾ ಮೆಟೀರಿಯಲ್ ಅಂತ ನಾವೇನು ಹೇಳ್ತೀವಿ, ಅದಾದರೂ ಯಾವುದು? ಎಕ್ಸಾಕ್ಟ್ಲಿ ಲೈಕ್ ದಿಸ್ ವೆನ್ ವಿ ಲುಕ್ ಅಟ್ ದಿ ವರ್ಲ್ಡ್, ಪ್ರಪಂಚವನ್ನು ನೋಡಿದಾಗ ಕೂಡ ಇದೇ ಪ್ರಶ್ನೆಯನ್ನು ಬರುತ್ತೆ. ನಾವು ಜಗತ್ತು ಮತ್ತು ಪ್ರಪಂಚ ಅಂತ ಹೇಳಿದಾಗ ಅಲ್ಲಿ ದೇರ್ ಆರ್ 24 ತತ್ವಾಸ್ ಅಂತ ಹೇಳಿ ಆ ತತ್ವಗಳನ್ನೆಲ್ಲ ಹೇಳಿ ಆಯಿತು. ಬಟ್ ಈ ಎಲ್ಲಾ ತತ್ವಗಳು ಸೇರಿ ಒಂದು ಜಗತ್ತು ಅನ್ನುವಂತಹದ್ದು ನಿರ್ಮಾಣವಾಯಿತು, ನೋ ಡೌಟ್. ಬಟ್ ದ ಕ್ವಶನ್ ಈಸ್, ಈ 24 ತತ್ವಗಳು ಇಲ್ಲಿ ಹೇಗೆ ನಿರ್ಮಾಣವಾಯಿತು, ಹೇಗೆ ನಿರ್ಮಿತವಾದವು? ಸೊ ಹೀಗೆ ಒಂದು ಜಗತ್ತು ಅಂತಂದಾಗ ಇಲ್ಲಿ ಬರುವಂತಹ ಪ್ರಶ್ನೆಗಳು ಕೇವಲ ಒಂದು ಎರಡಲ್ಲ, ನಿರಂತರವಾಗಿ ಅನೇಕ ಪ್ರಶ್ನೆಗಳು ಈ ಜಗತ್ತು ಅಂತ ಹೇಳಿದಾಗ ಅದರೊಂದಿಗೆ ನಮ್ಮಲ್ಲಿ ಬರುವಂತಹ, ನಮ್ಮಲ್ಲಿ ಏಳುವಂತಹ ಪ್ರಶ್ನೆಗಳು ಇದು. ಅದರಿಂದ ಜಗತ್ತು ಅಂತ ಹೇಳಿದಾಗ ಅಷ್ಟು ಸುಲಭವಾಗಿ ಈ ಪ್ರಶ್ನೆ ಇಲ್ಲಿಗೆ ಮುಗಿಯೋದಿಲ್ಲ. ಅದರಿಂದ ವಿ ಆಲ್ವೇಸ್ ಸೇ ದ ವರ್ಲ್ಡ್ ಈಸ್ ನೋನ್. The world is known and that known world is the jada. When I say I know the world, it is called the world is known. ಮೂಲಭೂತವಾಗಿ that known world is nothing but the jada. But this jada is functioning. Though I call this Jagattu as Jada, there is a force in the Jagat, there is a movement in the Jagat. ಅಲ್ಲಿ ಅನೇಕ ಬದಲಾವಣೆಗಳಿದೆ. ಬದಲಾವಣೆ ಇಸ್ ಜಗತ್ತಿನ ನಿಯಮ ಅಂತ ಹೇಳಿದಾಗ ಹೌ ಇಟ್ ಈಸ್ ಪಾಸಿಬಲ್? ಅಗೇನ್ ಬಿಕಾಸ್ ಆಫ್ ದಿ ಪ್ರಾಣ, ದೇರ್ ಈಸ್ ಅ ವೈಟಲ್ ಎನರ್ಜಿ. ಆದರೂ ಕೂಡ ಅಲಾಂಗ್ ವಿತ್ ದಿಸ್ there is one more thing called Chaitanya Tattva. It is also there. Because of this Chaitanya Tattva, the Jada world is appearing as functioning. ಈ ಜಡ ಜಗತ್ತು ಅನ್ನುವಂತಹದ್ದು ಕೂಡ it is participating, it is involving. ನಮ್ಮನ್ನೇ ನಾವು ಗಮನಿಸಿಕೊಂಡಾಗ, ನಮ್ಮನ್ನೇ ನಾವು ನೋಡಿಕೊಂಡಾಗ ವಿ ಸೇ ವಿ ಆರ್ ಬ್ರೀತಿಂಗ್, ಬ್ರೀತಿಂಗ್ ಈಸ್ ಹ್ಯಾಪನಿಂಗ್ ಅಂತ ಹೇಳ್ತೀವಿ. ಬ್ರೀತಿಂಗ್ ಈಸ್ ಹ್ಯಾಪನಿಂಗ್. ಸೊ ಬ್ರೀತಿಂಗ್ ಈಸ್ ಹ್ಯಾಪನಿಂಗ್ ಅಂತ ಹೇಳಿದಾಗ ಈ ದೇಹದಲ್ಲಿ there is a prana. Because of breathing there is a prana. So for all this to happen in the body, ದೇಹದಲ್ಲಿ ಒಂದು ಫೋರ್ಸು, ಆ ಫೋರ್ಸು there is breathing is happening. So because of the breathing is happening there is a prana, and for all this to happen in the body I must be there.
ಅಲ್ಲಿ ನಾನು ಅನ್ನುವಂತಹವನಿರಬೇಕು. ನಾನು ಇಲ್ಲ ಅಂತಂದ್ರೆ there is no breathing. When there is no breathing, there is no prana. When there is no prana, deha becomes jada. So the body moves anta ಹೇಳಿದಾಗ it is all there. So when the jiva, he leaves the body, when he drops the body, everything comes to an end. That is the end of everything. It stands still. ಅದೇ ರೀತಿ ಈ ಪ್ರಪಂಚವನ್ನು ನೋಡಿದಾಗ ಪ್ರಪಂಚವನ್ನು ಕೂಡ ನಾವು ಜಡ ಅಂತಾನೆ ಕರಿತೀವಿ. ದೇಹವನ್ನು ನೋಡಿ ಜಡ ಅಂತ ಹೇಗೆ ಹೇಳ್ತೀವಿ, ಆ ರೀತಿಯಲ್ಲಿ ಪ್ರಪಂಚ ಅಂತ ಹೇಳಿದಾಗ ದಿಸ್ ಪ್ರಪಂಚ ಈಸ್ ಆಲ್ಸೋ ನಥಿಂಗ್ ಬಟ್ ದಿ ಜಡ. ಬಟ್ ಹೌ ದಿಸ್ ಜಡ ಈಸ್ ಫಂಕ್ಷನಿಂಗ್? ದೇರ್ ಮಸ್ಟ್ ಬಿ ಸಮ್ ಒನ್. ಹೇಗೆ ದೇಹ ಅಂತ ಹೇಳಿದಾಗ ಅಲ್ಲಿ ಒಂದು ಚೈತನ್ಯ ಅನ್ನುವಂತಹದ್ದಿದೆ. ದೇರ್ ಈಸ್ ಎ ಫೋರ್ಸ್, ದೇರ್ ಈಸ್ ಎ ಪ್ರಾಣ, ದೇರ್ ಈಸ್ ಬ್ರೀತಿಂಗ್. ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ದಟ್ ದೇಹ ಈಸ್ ಫಂಕ್ಷನಿಂಗ್. ಅದೇ ರೀತಿಯಲ್ಲಿ ದೋ ದಿಸ್ ವರ್ಲ್ಡ್, ಈ ಪ್ರಪಂಚ ಅನ್ನುವಂತಹದ್ದು ಒಂದು ಜಡವೇ ಆಗಿದ್ರೂ ಕೂಡ ದಿಸ್ ಜಡ ಈಸ್ ಫಂಕ್ಷನಿಂಗ್ ಬಿಕಾಸ್ ದೇರ್ ಮಸ್ಟ್ ಬಿ ಸಮ್ ಒನ್ ಹೂ ಈಸ್ ಮೇಕಿಂಗ್ ಇಟ್ to function, and there must be some material to make this world. ಈ ಜಗತ್ತನ್ನು ನಿರ್ಮಾಣ ಮಾಡೋದಕ್ಕೆ ಕೆಲವು ಸಾಮಗ್ರಿಗಳು ಕೂಡ ಬೇಕು. ಜಗತ್ತು ಇಟ್ ಈಸ್ ಫಂಕ್ಷನಿಂಗ್ ಅಂತ ಹೇಳಿದಾಗ ಅಲ್ಲಿ ಯಾರೋ ಒಬ್ಬ ಬೇಕು. ಅದೇ ರೀತಿ ಜಗತ್ತು ನಿರ್ಮಾಣವಾಗಿದೆ ಅಂತಂದಾಗ ಜಗತ್ತಿನ ನಿರ್ಮಾಣಕ್ಕೆ ಬೇಕಾಗಿರುವಂತಹ ಹಲವು ಸಾಮಗ್ರಿಗಳು ಕೂಡ ಇದೆ ಎನ್ನುವಂತಹದ್ದಾಯಿತು. There are some materials ಅಂತ ಹೇಳಿದಾಗ this is called the material cause. ಅದನ್ನ ನಮ್ಮ ಶಾಸ್ತ್ರ ಉಪಾದಾನ ಕಾರಣ ಅಂತ ಕರೆಯುತ್ತೆ. And some entity is there to make this material cause to become the world. So there must be an efficient cause. ನಿಮಿತ್ತ ಕಾರಣ ಅಂತ ಹೇಳ್ತಾರೆ. ಸೊ ಈ ಜಗತ್ತಿಗೆ ಮೆಟೀರಿಯಲ್ ಕಾಸ್ ಇಸ್ ಆಲ್ಸೋ ರಿಕ್ವೈರ್ಡ್, ಅದೇ ರೀತಿ ಎಫಿಷಿಯಂಟ್ ಕಾಸ್ ಇಸ್ ಆಲ್ಸೋ ರಿಕ್ವೈರ್ಡ್. ಸೊ ನಮ್ಮ ಶಾಸ್ತ್ರ ಮತ್ತು ವೇದಾಂತ ಈ ಒಂದು ಮೆಟೀರಿಯಲ್ ಕಾಸ್, ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಅಂತಹದ್ದನ್ನ ಈಶ್ವರ, ಈಸ್ ಕಾಲ್ಡ್ ಈಶ್ವರ. ಅದರಿಂದ ಹೌ ದಿಸ್ ವರ್ಲ್ಡ್ ಈಸ್ ಕ್ರಿಯೇಟೆಡ್ ಅನ್ನುವಂತಹ ಪ್ರಶ್ನೆ ಬಂದಾಗ ಹಿ ಈಸ್ ದಿ ಒನ್ ಹೂ ಹ್ಯಾಸ್ ಕ್ರಿಯೇಟೆಡ್ ದಿಸ್ ವರ್ಲ್ಡ್. ಸೊ ದಿಸ್ ಈಶ್ವರ ಈಸ್ ದಿ ಮೆಟೀರಿಯಲ್ ಕಾಸ್ ಅಂಡ್ ಹಿ ಹಿಮ್ಸೆಲ್ಫ್ ಈಸ್ ದಿ ಎಫಿಷಿಯಂಟ್ ಕಾಸ್ ಫಾರ್ ದಿಸ್ ವರ್ಲ್ಡ್. ಸೊ ದಿಸ್ ಈಶ್ವರ ಈಸ್ ಆಲ್ ನೋಯಿಂಗ್ and he is called the Sarvagna, and he is called the Paramatma, he is called Parabrahma, he is called Sarvagna, Sarvashaktiman, Sarvantarayami. Sarvantarayami means he is everywhere, and he is controlling all this. He is the controller. He is karma paladata. He is bhukti and mukti pradata. ಹೀಗೆ ನಮ್ಮ ಶಾಸ್ತ್ರ ಅವನನ್ನ ಅನೇಕ ಹೆಸರುಗಳಿಂದ ಕರೆಯುತ್ತೆ. ಪ್ರಪಂಚದ ಸೃಷ್ಟಿಗೆ ಯಾರು ಕಾರಣ, ಪ್ರಪಂಚವನ್ನ ಹೇಗೆ ನಿರ್ಮಾಣ ಮಾಡಿದ್ರು, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ದಿಸ್ ಇಸ್ ದಿ ಒನ್, ಅವನನ್ನ ಈಶ್ವರ, ಅವನನ್ನ ಪರಮಾತ್ಮ, ಹಿ ಇಸ್ ದಿ ಭಗವಂತ, ಹಿ ಇಸ್ ದಿ ಕ್ರಿಯೇಟರ್, ಹಿ ಈಸ್ ಎವ್ರಿಥಿಂಗ್. ಅಂಡ್ ದಿಸ್ ಈಶ್ವರ ಈಸ್ ನಿರ್ಗುಣ ನಿರಾಕಾರ. ನಿರ್ಗುಣ ನಿರಾಕಾರ ಅಂತಂದ್ರೆ ಏನು? ದೆರ್ ಈಸ್ ನೋ ಫಾರ್ಮ್, there is no shape, there is no akara for the Ishvara. So all
ದಿ ಫಾರ್ಮ್ಸ್ ಆಫ್ ದಿಸ್ ಈಶ್ವರ ಈಸ್ ದಿ ವರ್ಲ್ಡ್. ದಟ್ ಮೀನ್ಸ್ ಜಗತ್ತಿನಲ್ಲಿ ನಾವು ಏನೆಲ್ಲವನ್ನ ನೋಡ್ತಾ ಇದ್ದೀವಿ ಅವೆಲ್ಲವೂ ಈಶ್ವರ. ಈಶಾವಾಸ್ಯ ಉಪನಿಷತ್ತು ಪ್ರಾರಂಭ ಆಗುವಂತಹದ್ದೇ ಈ ಒಂದು ಸ್ಟೇಟ್ಮೆಂಟ್ನಿಂದ. ಸೊ ಹಿಯರ್ there is a world, but this Ishvara, this Paramatma, he is beyond this world. He is not attached to this world, and he is not attached to any quality of the world. ಜಗತ್ತು ಅಂತ ಹೇಳಿದಾಗ ಅಲ್ಲಿ ನಾವು ಅನೇಕ ಗುಣಗಳನ್ನು ನೋಡ್ತೀವಲ್ಲ, ಆ ಯಾವ ಗುಣಗಳನ್ನು ಕೂಡ ಇವನು ಅಂಟಿಸ್ಕೊಂಡಿಲ್ಲ. He is beyond all this. ಅದೇ ರೀತಿ ಜೀವ ಅಂತ ಹೇಳುವ ಈ ಜೀವಗಳಾದರೂ ಕೂಡ ಇಲ್ಲಿ ಈ ಪ್ರಪಂಚದಲ್ಲಿ ಎಷ್ಟಿದೆ ಅನ್ನುವಂತಹ ಪ್ರಶ್ನೆ ಬಂದಾಗ ಇಟ್ ಈಸ್ ಕೌಂಟ್ಲೆಸ್. ಎಷ್ಟು ಜೀವಗಳಿದೆ ಅಂತ ಹೇಳಿದಾಗ ಇಟ್ ಈಸ್ ಕೌಂಟ್ಲೆಸ್. ಕೌಂಟ್ಲೆಸ್ ಅನ್ನುವಂತಹದ್ದನ್ನ ವೇದಾಂತ ಏನ್ ಹೇಳುತ್ತೆ? ಅನಂತ. ಅದೇ ರೀತಿ ಹೂ ಈಸ್ ದಿಸ್ ಜೀವ? ಆಲ್ ಲಿವಿಂಗ್ ಬೀಯಿಂಗ್ಸ್, ಹ್ಯೂಮನ್ ಬೀಯಿಂಗ್ಸ್, ಅನಿಮಲ್ಸ್, ಬರ್ಡ್ಸ್, ಬ್ಯಾಕ್ಟೀರಿಯಾಸ್, ಇನ್ಸೆಕ್ಟ್ಸ್, ಪ್ಲಾಂಟ್ಸ್, all these are called the jivas. ಅದೇ ರೀತಿ there are higher beings, higher jivas. These higher jivas are more powerful than us. ನಾವು ಮನುಷ್ಯರು ಅಂತ ಏನು ಅನ್ನಿಸ್ಕೊಂಡಿದ್ದೀವಿ, ನಮಗಿಂತ ಹೆಚ್ಚಿನ ಶಕ್ತಿಯನ್ನ, ಬುದ್ಧಿಯನ್ನ, ಅನೇಕಗಳನ್ನ ಹೊಂದಿರುವಂತಹವರು. ದೇ ಆರ್ ಕಾಲ್ಡ್ ದಿ ಹೈಯರ್ ಜೀವಾಸ್. They are more powerful, they are more intelligent. So, these higher beings, these higher jivas are called the devatas. So, devatas antandaga actually they are also jivas. Just like jiva anta helidaga how he interacts with the world, these devatas also they also interact with the world. ವಾಯು ದೇವತೆ ಅಂತ ಹೇಳ್ತೀವಿ, ಪ್ರಪಂಚದ ಎಲ್ಲ ಕಡೆ ಅವನು ಗಾಳಿಯನ್ನು ಕೊಡ್ತಾನೆ. ಅಗ್ನಿ ದೇವತಾ ಅಂತ ಹೇಳ್ತೀವಿ, ಎಲ್ಲ ಕಡೆ ಶಾಖವನ್ನು ಕೊಡ್ತಾನೆ, ಬೆಳಕನ್ನು ಕೊಡ್ತಾನೆ. ವರುಣ ಅಂತ ಹೇಳ್ತೀವಿ, ಮಳೆಯನ್ನು ತಂದು ಕೊಡ್ತಾನೆ. ಸೊ ಹೀಗೆ ದೇವತೆ ಅಂತ ಹೇಳಿದಾಗ ಕೂಡ ಅವ್ರಿಗೂ ಕೂಡ ಕೆಲವು ಮಾಡಬೇಕಾದಂತಹ ಕರ್ಮಗಳಿದೆ. ದೇ ಆರ್ ಬೌಂಡ್ ಟು ಡೂ ಇಟ್. ಸೊ ಹೇಗೆ ಜೀವ ಅನ್ನುವಂತಹವನು ಈ ಜಗತ್ತಿನೊಂದಿಗೆ ತನ್ನ ಒಡನಾಟವನ್ನು ಇಟ್ಕೊಂಡಿದ್ದಾನೆ, ಎಕ್ಸಾಕ್ಟ್ಲಿ ಲೈಕ್ ದಟ್ ದೀಸ್ ದೇವತಾಸ್ ಆಲ್ಸೋ ದೇ ಇಂಟರಾಕ್ಟ್ ವಿತ್ ದ ವರ್ಲ್ಡ್. ನಾವು ಹೇಗೆ ನಮ್ಮ ಉಪಾಧಿಗಳನ್ನ, ಕಂಡೀಷನಿಂಗ್ಸ್ ಅಂತ ನಾವೇನು ಹೇಳಿದ್ವಿ, ಅವುಗಳನ್ನ ಇಟ್ಕೊಂಡು ವಿ ಇಂಟರಾಕ್ಟ್ ವಿತ್ ದ ಜೀವಾಸ್ ಅಂಡ್ ವಿ ಆಲ್ಸೋ ಇಂಟರಾಕ್ಟ್ ವಿತ್ ದ ವರ್ಲ್ಡ್ ಅಂತ ಹೇಗೆ ಜೀವ ಅಂತ ಹೇಳಿದಾಗ ಹೇಳ್ತೀವಿ, ಅದೇ ರೀತಿ ದೀಸ್ ದೇವತಾಸ್ ದೇ ಆಲ್ಸೋ ಯೂಸ್ ದೀಸ್ ಗಿವನ್ ಎಕ್ವಿಪ್ಮೆಂಟ್ಸ್. ಇಂದ್ರ, ವರುಣ, ಕುಬೇರ, ಹೀಗೆ ನಾವೆಲ್ಲ ಏನು ಹೇಳ್ತೀವಿ, ಅವ್ರಿಗೂ ಕೂಡ ಒಬ್ಬ ಜೀವ ಅಂತ ಹೇಳಿದಾಗ ಅವನಿಗೆ ಹೇಗೆ ಒಂದು ಲೈಫ್ ಸ್ಪ್ಯಾನ್, ಆಯಸ್ಸು ಅಂತ ಕರಿತೀವಲ್ಲ, ಆ ರೀತಿಯಲ್ಲಿ ದೇವತಾಸ್ ಅಂತ ಹೇಳಿದಾಗ ಅವ್ರಿಗೂ ಕೂಡ ದೇ ಆಲ್ಸೋ ಹ್ಯಾವ್ ಸಮ್ ಸ್ಪೆಸಿಫಿಕ್ ಲೈಫ್ ಸ್ಪ್ಯಾನ್. So among jivas, who is the topmost ಅನ್ನುವಂತಹ ಪ್ರಶ್ನೆ ಬಂದಾಗ, among these jivas, the topmost is called the Brahma, the creator of this world. He is the creator. He is more intelligent. He is more Shaktiman. ಅಂತಹವನಿಗೂ ಕೂಡ he is also assigned a job. ಅವನು ಕೂಡ ಇಲ್ಲಿ ಇಂಟರಾಕ್ಟ್ ಮಾಡಬೇಕಾಗತ್ತೆ. he is also given a specific job. What is that specific job? He has to create this world.
ಈ ಜಗತ್ತನ್ನು ನಿರ್ಮಾಣ ಮಾಡುವಂತಹದ್ದೇ ಈ ಒಂದು ಬ್ರಹ್ಮನ ಕೆಲಸ. ಸೊ ಈವನ್ ದಿಸ್ ಗ್ರೇಟ್ ಬ್ರಹ್ಮ ಅಂತ ನಾವೇನು ಹೇಳ್ತೀವಿ, ಹೀ ಈಸ್ ಆಲ್ಸೋ ಎ ಜೀವ. ಇವನಿಗೂ ಕೂಡ ಒಂದು ಲೈಫ್ ಸ್ಪ್ಯಾನ್ ಇದೆ. ಸೊ ಲೈಕ್ ದಿಸ್ ಜೀವಾಸ್ ಅಂತಂದಾಗ ದೇ ಆರ್ ಕೌಂಟ್ಲೆಸ್. ಸೊ ಈ ಒಂದು ಪ್ರಶ್ನೆ ಬಂದಾಗ ವೇದಾಂತ ಈ ಸಂದರ್ಭದಲ್ಲಿ ಜೀವ ಅಂತ ಹೇಳಿದಾಗ ಇಟ್ ಈಸ್ ಜೀವಾಸ್ ಅಂತ ಹೇಳಿದಾಗ ಎಷ್ಟು ಅನ್ನುವಂತಹ ಪ್ರಶ್ನೆ ಬಂದ್ರೆ ಇಟ್ ಈಸ್ ಅನಂತ, ಕೌಂಟ್ಲೆಸ್. ಅದೇ ರೀತಿ ಪ್ರಪಂಚ ಅಂತ ಕರೆಯುವಂತಹ ಈ ಸ್ಪೇಸ್ ಇಸ್ ಆಲ್ಸೋ ವೆರಿ ಹ್ಯೂಜ್, ವೆರಿ ಬಿಗ್. ಎಷ್ಟು ದೊಡ್ಡದು? ಅಗೇನ್ ದಿಸ್ ಇಸ್ ಕಾಲ್ಡ್ ಅನಂತ. ಹಿಯರ್ ಅನಂತ ಅಂತಂದ್ರೆ ದೇರ್ ಈಸ್ ನೋ ಬೌಂಡ್ರಿ, ದೇರ್ ಈಸ್ ನೋ ಬೌಂಡ್ರಿ. ಸೊ ವೇದಾಂತ ಏನ್ ಹೇಳುತ್ತೆ? ಜೀವ ಈಸ್ ಅನಂತ, ದಿಸ್ ಜಗತ್ ಈಸ್ ಅನಂತ. ಆಶ್ಚರ್ಯ ಅಂತಂದ್ರೆ ಈಶ್ವರ ಅಂತ ಹೇಳಿದಾಗ ಹಿ ಈಸ್ ಆಲ್ಸೋ ಅನಂತ. ಸೊ ನಮ್ಮ ವೇದಾಂತ ಪರಮಾತ್ಮ ಅಂತಂದಾಗ ಇಟ್ ಸೇಸ್ ಸತ್ಯಂ ಜ್ಞಾನಂ ಅನಂತಂ. ನಮ್ಮ ಭಾಗವತ ಪ್ರಾರಂಭ ಆಗುವಂತಹದ್ದೇ ಈ ರೀತಿಯಲ್ಲೇ, ಸತ್ಯಂ ಜ್ಞಾನಂ ಅನಂತಂ. ವೇದಾಂತದಲ್ಲಿ ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು ದೀಸ್ ತ್ರೀ: ಜೀವ, ಜಗತ್ತು ಮತ್ತು ಈಶ್ವರ. ಅಂಡ್ ವಿ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ ದಿ ಜೀವ, ಜಗತ್ ಅಂಡ್ ಈಶ್ವರ. And according to Vedanta, all the three are real. Jiva is real, Jagattu is real, Ishvara is also real. All of them are not different. Essentially, they are one only. They may appear differently, but they are one only. ಉದಾಹರಣೆಗೆ ನಾವು ಅನೇಕ ಆಭರಣಗಳನ್ನು ನೋಡ್ತೀವಿ. ತಲೆಯಲ್ಲಿ ಹಾಕೊಳ್ಳುವಂತಹ ಒಂದು ಆಭರಣ, ಕತ್ತಿಗೆ ಹಾಕೊಳ್ಳುವಂತಹದ್ದು ನೆಕ್ಲೆಸ್ ಅಂತೀವಿ ಅಥವಾ ಸರ ಅಂತ ಕರಿತೀವಿ. ಕೈಗೆ ಹಾಕೊಳ್ಳುವಂತಹದ್ದು ಬಳೆ ಅಂತ ಹೇಳ್ತೀವಿ. ಬೆರಳಿಗೆ ಹಾಕೊಳ್ಳುವಂತಹದ್ದು ಉಂಗುರ ಅಂತ ಹೇಳ್ತೀವಿ. ಮೂಗಿಗೆ ಹಾಕೊಳ್ಳುವಂತಹದ್ದು ಮೂಗುತಿ ಅಂತ ಕರಿತೀವಿ. ಹೀಗೆ ಅನೇಕ ರೀತಿಯ ಆಭರಣಗಳೆಲ್ಲವನ್ನ ನೋಡ್ತೀವಿ. ಪ್ರತಿ ಒಂದು ಆಭರಣಕ್ಕೂ ಕೂಡ ಒಂದು ವೆರಿ ಸ್ಪೆಸಿಫಿಕ್ ನೇಮ್ ಇಸ್ ದೇರ್. ಸರ ಕೆನಾಟ್ ಬಿ ದಿ ಬ್ಯಾಂಗಲ್, ಬ್ಯಾಂಗಲ್ ಕೆನಾಟ್ ಬಿ ದಿ ರಿಂಗ್, ರಿಂಗ್ ಕೆನಾಟ್ ಬಿ ದಿ ನೆಕ್ಲೆಸ್. ಎಕ್ಸಾಕ್ಟ್ಲಿ ಅವೆಲ್ಲವುಗಳಿಗೆ ಬೇರೆ ಬೇರೆ ಹೆಸರುಗಳಿದೆ. ಅದೇ ರೀತಿ ಬೇರೆ ಬೇರೆ ರೂಪಗಳು ಕೂಡ ಇದೆ. ರಿಂಗ್ ಅಂತ ಹೇಳಿದಾಗ ಅದು ಬೆರಳಿಗೆ ಮಾತ್ರ ತೊಟ್ಕೋಬಹುದು, ಕತ್ತಿಗೆ ಹಾಕೊಳ್ಳೋಕ್ಕಾಗೋದಿಲ್ಲ. ನೆಕ್ಲೆಸ್ ಅಂತ ಹೇಳಿದಾಗ ಕತ್ತಿಗೆ ಹಾಕೊಳ್ಳುವಂತಹದ್ದು, ಬೆರಳಿಗೆ ಹಾಕೊಳ್ಳುವಂತಹದ್ದಲ್ಲ. ಆ ರೀತಿಯಲ್ಲಿ ಆಭರಣ ಅಂತ ಹೇಳಿದಾಗ ಬೇರೆ ಬೇರೆ ಹೆಸರುಗಳಿದೆ, ಬೇರೆ ಬೇರೆ ಆಕಾರಗಳಿದೆ. ಬಟ್ ನೇಮ್ ಅಂಡ್ ಫಾರ್ಮ್ ಅವುಗಳನ್ನ ಇದರಿಂದ, ಈ ಆಭರಣಗಳಿಂದ ಹೊರ ತೆಗೆದ್ರೆ ಅಲ್ಲಿ ಮೂಲವಾಗಿ ಉಳ್ಕೊಳ್ಳುವಂತಹದ್ದು ಕೇವಲ ಚಿನ್ನ ಮಾತ್ರ. ಎಕ್ಸಾಕ್ಟ್ಲಿ ಲೈಕ್ ದಟ್ ಜೀವ ಇಸ್ ರಿಯಲ್, ಜಗತ್ತು ಇಸ್ ರಿಯಲ್, ಈಶ್ವರ ಇಸ್ ಆಲ್ಸೋ ರಿಯಲ್. ದೇ ಮೇ ಅಪಿಯರ್ ಬೇರೆ ಬೇರೆ, ಎಸೆನ್ಷಿಯಲಿ ಆಲ್ ಆರ್ ಒನ್ ಓನ್ಲಿ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನ ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.